ಸಿದ್ಧಾರೂಢ ಯತೀಶ್ವರ. ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಪರಮಾರಾಧ್ಯರಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ದಿವ್ಯ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ, ಗುರುದೇವರಿಗೆ ವಂದಿಸಿ, ಕನ್ನಡ ಮುಮುಕ್ಷುಗಳಿಗಾಗಿ ಅವತರಿಸಿದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಚರಣ ಅರವಿಂದಗಳಿಗೆ ಶರಣೆಂದು, ಯಾಜ್ಞವಲ್ಕ್ಯ ಮಹರ್ಷಿಗಳು ಪರಮ ಮುಮುಕ್ಷುವಾದ ಸತಿ ಮೈತ್ರಾದೇವಿಯನ್ನು ಕುರಿತು ನಿರ್ಗುಣಾಷ್ಟಾಂಗ ಯೋಗದ ಅರಿವು ಅರಿಯಲಿಕ್ಕೆ ಬೇಕಾಗಿರುವಂಥ ಸಾಧನಗಳ ಬಗ್ಗೆ ಬಹು ವಿಸ್ತೃತವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ನಿರ್ಗುಣ ಯೋಗಕ್ಕೆ ನಿರ್ಗುಣಾಷ್ಟಾಂಗ ಅವಶ್ಯಕತೆ, ನಿರ್ಗುಣಾಷ್ಟಾಂಗಕ್ಕೆ ನಿರ್ಗುಣ ಯೋಗವು ಕೂಡ ಸಗುಣ ಯೋಗವು ಕೂಡ ಅಷ್ಟೇ ಅವಶ್ಯಕತೆ ಅಂತ ಹೇಳಿದರು. ಸಗುಣ ಯೋಗವನ್ನು ಪ್ರತಿಪಾದನೆ ಮಾಡ್ತಾ ಮಾಡ್ತಾ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳನ್ನು ಹೇಳ್ತಾ ಆ ಸಮಾಧಿಯ ಬಗ್ಗೆ ಅತ್ಯಂತ ವಿಸ್ತೃತವಾಗಿ ಶ್ರೀಮನ್ ನಿಜಗುಣರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಸಮಾಧಿ ಅಂತಂದರೆ ನಿರ್ಗುಣ ದೃಷ್ಟಿ, ಸಗುಣ ದೃಷ್ಟಿ, ಎರಡು ದೃಷ್ಟಿಗಳು ಅದಾವೆ. ನಿರ್ಗುಣ ದೃಷ್ಟಿಯಲ್ಲಿ ನೇತ್ಯಾತ್ಮಕವಾಗಿಯೂ, ಸಗುಣದಲ್ಲಿ ಏನಪ್ಪ ಅಂದ್ರೆ ಸರ್ವಾತ್ಮಕವಾಗಿಯೂ ಕೂಡ ಉಪದೇಶವನ್ನು ಮಾಡ್ತಾರೆ. ಈ ಎರಡು ಪ್ರಕಾರವಾಗಿರ್ತಕ್ಕಂಥ ಉಪದೇಶವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮಗೆ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ನಿರ್ಗುಣದಲ್ಲಿ ಸಮಾಧಿ ಅರ್ಥ ಏನು? ಸಮಧಿ ಸಮಾಧಿ. ಎಲ್ಲಿ ಸರ್ವತ್ರ ಪರಮಾತ್ಮನನ್ನೇ ನೋಡ್ತಾನೆ ಅದು ಸಮಾಧಿ. ಅದು ಮತ್ತೊಂದು ಕಾಣಂಗನೇ ಇಲ್ಲ ಅವನಿಗೆ, ಅದಕ್ಕೆ ಸಮಧಿ ಸಮಾಧಿ. ಯಾರದು ಬುದ್ಧಿ ಸರ್ವತ್ರ ಚೇತನವನ್ನೇ ನೋಡ್ತದೆ, ಎಲ್ಲದರಲ್ಲಿ ನಾಮರೂಪದಲ್ಲಿ ಅಸ್ಥಿಭಾತಿ ಪ್ರಿಯವನ್ನೇ ಕಾಣ್ತಕ್ಕಂಥ ದೃಷ್ಟಿ ಇತ್ತು ಅಂದ್ರೆ ಅದು ಸಮಾಧಿನೇ ಅದ. ಆದ್ದರಿಂದ ಬಾಹ್ಯ ವಸ್ತುಗಳು, ಬಾಹ್ಯ ಶಬ್ದಗಳು, ಅವುಗಳನ್ನು ಅಂತರ ದೃಶ್ಯಗಳು, ಅಂತರ ಶಬ್ದಗಳು, ಇವುಗಳನ್ನು ಕುರಿತು ವಿಶೇಷವಾಗಿ ಚಿಂತಾಮಣಿಯಲ್ಲಿ ಅನುಭವಸಾರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನೇ ಈಗ ನಾಲ್ಕು ಪ್ರಕಾರ ಸರ್ವಾತ್ಮಕ, ಒಂದು ನೇತ್ಯಾತ್ಮಕ, ಹೀಗೆ ಪಂಚ ಪ್ರಕಾರ ಸಮಾಧಿಯನ್ನು ಅವರು ನಿರೂಪಣೆ ಮಾಡ್ತಾರೆ. ಭೇದವು ಅಭೇದವೆಂಬೆರಡರಲ್ಲಿ ನೋಡಿ, ಭೇದ ಅಭೇದ. ನಾಮರೂಪಾತ್ಮಕದಲ್ಲಿ ನೋಡು ಭೇದದ, ನಾಮ ಅಸ್ಥಿಭಾತಿ ನೋಡಿದ್ರೆ ಒಂದೇ ಅದ. ಇವೆರಡರಲ್ಲಿ ಕೂಡ ಎರಡರಲ್ಲಿಯ ಅಭೇದ ಭಾವನೆ ಒಳಗೊಂಡಿದೆ. ಭೇದದಲ್ಲಿಯೂ ಅಭೇದದಲ್ಲಿ. ಅಭೇದದಲ್ಲಿ ಏನಪ್ಪ ಅಂದ್ರೆ ಅಭೇದ ಮಾಡುವ ಪ್ರಶ್ನೆನೇ ಇಲ್ಲ. ಪರಂತು ಭೇದದಲ್ಲಿ ಎಲ್ಲಿ ಅನಂತ ನಾಮರೂಪಾತ್ಮಕ ಅದಾವ ಅಲ್ಲಿ ಅಸ್ಥಿಭಾತಿ ಪ್ರಿಯ ಇದ್ದೇ ಇರ್ತದೆ. ನಾಮ ಅಸ್ತಿ ನಾಮ ಭಾತಿ, ರೂಪ ಅಸ್ತಿ ರೂಪ ಭಾತಿ ಅದ. ಇದು ಅಸ್ಥಿಭಾತಿ ಪ್ರಿಯಗಳು ಕೂಡ ಎಲ್ಲ ಕಡೆಗೆ ಅದಾವ. ಎಲ್ಲಿ ಭೇದದಲ್ಲಿಯೂ ಅಸ್ಥಿಭಾತಿ ಪ್ರಿಯ ಅದಾವ, ಅಭೇದದಲ್ಲಿ ಅದೇ ಅದ, ಪ್ರಶ್ನೆ ಇಲ್ಲ. ಅದಕ್ಕೆ ಇವೆರಡೂ ಹೋಗಿ ಭೇದವು ಅಭೇದವು ಅಂತಕ್ಕಂಥದ್ದು ಇವು ಎರಡು ಏನಪ್ಪ ಅಂದ್ರೆ ಇವು ಎರಡರಲ್ಲಿ ಅಭೇದ ಭಾವನೆಗಳು ಒಂದಿದೆ. ಅಭೇದದಲ್ಲಿ ಅಭೇದ ಅದ. ನಿಮಗೆ ಪಂಚದಶ ಸಂವಾದಿ ಭ್ರಮ, ವಿಸಂವಾದಿ ಭ್ರಮ ಬರ್ತಾವೆ. ಹಾಗೆ ಇದು ಅಭೇದದಲ್ಲಿ ಅಭೇದ ಬುದ್ಧಿನೇ ಅದ. ಅಲ್ಲಿನೂ ಕೂಡ ಮನಸ್ಸು ಸುಸ್ಥಿರವಾಗಿತ್ತು ಅಂದ್ರೆ ಅದ್ರ ಚಿಂತನೆ ಅವಶ್ಯಕತೆ ಇಲ್ಲ. ಭೇದ ನಾಮ ರೂಪಾದಿಗಳನ್ನು ಕಳೆದು ಅಸ್ಥಿಭಾತಿ ನೋಡ್ಬೋದು, ಅವಶ್ಯಕತೆ ಇಲ್ಲ. ಇವೆಲ್ಲನೂ ಹೋಗಿರಬೇಕು. ನಾಮರೂಪಕ್ಕೆ ವಿಲಕ್ಷಣವಾಗಿ ಅಧಿಷ್ಠಾನನಾಗಿ ಅಸ್ಥಿಭಾತಿ ಪ್ರಿಯ ನಾನು ಅನ್ನುವುದು ಅಳಿಬೇಕು. ಕೇವಲ ಸಚ್ಚಿದಾನಂದ ಘನ ಸ್ವರೂಪ ನಾನು ಅನ್ನೋದು ಹೋಗು. ಸಮಾಧಿಯಲ್ಲಿ ಇವೆರಡೂ ಕೂಡ ಇರಂಗಿಲ್ಲ.
ಅದಕ್ಕೇನಪ್ಪ ಅಂದ್ರೆ ಚೇತನಾಂತರ ಮುಖವಿಡಿದು ನೋಡಿದರೆ ಮನುಷ್ಯನಲ್ಲಿ ಏನಪ್ಪ ಅಂದರೆ ಕೇವಲ ಸತ್ಯ ಸದ್ರೂಪ ಪರಮಾತ್ಮನೇ ಕಾಣ್ತಾನೆ. ಅದಕ್ಕೆ ಭೇದ ದೃಷ್ಟಿ ಅಭೇದ ದೃಷ್ಟಿ ಇವೆರಡು ಯಾವಾಗ ಹೋಗ್ತವೆ ಅವಾಗೇನಪ್ಪ ಅಂತ ಕೇಳಿದ್ರೆ ಸಮಾಧಿ ಆಗ್ತದೆ. ಸಮಾಧಿಯಿಂದ ಅವನಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅದನ್ನೇ ಸುಂದರವಾಗಿ ಹೇಳ್ತಾರೆ. ಶಶಿಮುಖಿ ಕೇಳು ಸರ್ವಾತ್ಮಕವೆಂದು ಮೇಣ್ ಮತ್ತು ಯಶವ ತೋರುವ ನೇತಾತ್ಮಕವೆಂದು ಇಂತು ಯಶವ ಸಮಾಧಿಗಳೆರಡರೂ ಆದಿ ಯಶವುದು 4 ರೂಪವನೈದಿ. ಟೋಟಲಿ ಸಮಾಧಿಗಳನ್ನು 5 ಹೇಳ್ತಾರೆ ಅವರು. ಪ್ರಥಮವಾಗಿ ಒಂದು ಸರ್ವಾತ್ಮಕ ಸಮಾಧಿ, ಎರಡನೇದ್ದು ನೇತ್ಯಾತ್ಮಕ ಸಮಾಧಿ. ನೇತ್ಯಾತ್ಮಕ ಸಮಾಧಿಯಲ್ಲಿ ಎಲ್ಲನೂ ಕಳಿಸೋದೇ ಅದ, ಅಲ್ಲಿ ಭೇದ ಮಾಡೋಕ್ಕಿಲ್ಲ. ಎಲ್ಲ ಬ್ರಹ್ಮ ಬಿಟ್ಟು ಎಲ್ಲನೂ ಕೂಡ ತೆಗೆದೇವೆ ಅಂದರೆ ಅಲ್ಲಿ ಏನು ಮತ್ತು ಉಳಿಯಂಗಿಲ್ಲ. ಸರ್ವಾತ್ಮಕದಲ್ಲಿ 4 ಪ್ರಕಾರ ಅದ. ಶ್ರವಣ ಮನನ ನಿಧಿದ್ದೆ ಇತ್ಯಾದಿ 4 ಪ್ರಕಾರ ಅದಾವೆ. ಸರ್ವಾತ್ಮಕದಲ್ಲಿ 4 ಪ್ರಕಾರ ಸಮಾಧಿ, ನೇತ್ಯಾತ್ಮಕದಲ್ಲಿ ಒಂದೇ ಒಂದು ಪ್ರಕಾರ. ಎಲ್ಲನೂ ಕೂಡ ಬ್ರಹ್ಮ ಬಿಟ್ಟು ಎಲ್ಲನೂ ಕೂಡ ಮುಗಿದೇ ಹೋಯ್ತದೆ, ಪ್ರಶ್ನೆನೇ ಇಲ್ಲ. ಹೀಗೆ ಈ ಸಮಾಧಿ 5 ಪ್ರಕಾರ ಅದ. ಒಂದು ಸರ್ವಾತ್ಮಕ, ಒಂದು ನೇತ್ಯಾತ್ಮಕ. ಆ ಸರ್ವಾತ್ಮಕವು 5 ಪ್ರಕಾರವಾಗಿ ಏನಪ್ಪ ಅಂದ್ರೆ ಸಮಾಧಿ ಆಗುತ್ತದೆ. ಅದನ್ನು ಹೇಳ್ತಾರೆ. ವಿಷಯಾಕ್ಷಿ ಮಗುಳ ನೇತಾತ್ಮಕವೆನಿಸುವ ಸುಸಮಾಧಿ, ನೇತ್ಯಾತ್ಮಕವೆನಿಸುವ ಸುಸಮಾಧಿ ಒಂದು 5 ತೆರ ನಿಂತು ಶಶಿನಮಿದೆಂದು ನೀನು ಅರಿವಂತೆ ನಾನೊಲಿದು ಉಸುರುವೆನು ಅವರಂದವನು ಕೇಳು. ಉಲ್ಟಾ ಹೇಳಿದ್ನೇನ? ವಿಷಯಾಕ್ಷಿ ಮಗಳ ನೇತ್ಯಾತ್ಮಕವೆನಿಸುವ ಸುಸಮಾಧಿ 1, ಮ್ಯಾಲಿಂದ 4, 5 ತೆರ ನಿಂತು ಏನಪ್ಪ ಅಂದ್ರೆ ನೇತ್ಯಾತ್ಮಕ ಸಮಾಧಿ 1. ಕಮಲದಂತೆ ನೇತ್ರ ಉಳ್ಳವಳ ಹೇ ಮೈತ್ರೇಯಿ ನೇತ್ಯಾತ್ಮಕವೆನಿಸುವ ಸುಸಮಾಧಿ 1. ನೇತ್ಯಾತ್ಮಕ ಅನ್ನುವಂಥ ಹೆಸರಿನಿಂದ ಕೂಡಿಕೊಂಡಿರುವ ಈ ಸಮಾಧಿ ಒಂದೇ ರೀತಿಯದ, ಅದರಲ್ಲಿ ಭಿನ್ನತೆ ಇಲ್ಲ, ಏಕ ಅದ. ಆಮೇಲೆ 1, ಆಮೇಲೆ ಮ್ಯಾಲಿಂದ ಹೇಳೋದು 4, 5 ತೆರ ನಿಂತು ಶಶಿನಮಿದೆಂದು ನೀನರಿವಂತೆ. ಶಶಿನಮಿದೆಂದು ಅಂದರೆ ಯೋಗ್ಯವೆಂದು ಸತ್ಯವೆಂದು ಇದು ಸುಸ್ಪಷ್ಟವೆಂದು ನೀನು ಅರಿವಂತೆ ನಾನು ಒಲಿದು ಉಸುರುವೆನು. ನಾನು ಏನಪ್ಪ ಅಂದರೆ ನಿನಗೆ ಈ ಸಮಾಧಿಗಳ ಬಗ್ಗೆ ನೇತ್ಯಾತ್ಮಕ 1, ಸರ್ವಾತ್ಮಕ 5, ಇದು 4, ಈಗ 5 ಸಮಾಧಿಗಳನ್ನು ನಿನಗೆ ಏನಪ್ಪ ಅಂದರೆ ತಿಳಿಯುವಂತೆ, ನೀನು ಅರಿವಂತೆ ನಾನು ಒಲಿದು ಅವರಂದವನು ಪೇಳುವೆನು ಕೇಳು, ಉಸುರುವೆನು ಕೇಳು. ನಿನಗೆ ಒಲವಿಂದೆ ಅಂದ್ರೆ ನಿನಗೆ ತಿಳಿಯುವಂತೆ, ತಿಳಿತೋ ತಿಳಿಲಾರ್ದೋ ಬೇರೆ. ಈಗ ಗಳೆಯ ಕುಂಟಿ ಹೊಡಿತಿರ್ತಾರೆ ನೋಡಿ, ಹುಲ್ಲು ಹೋಗ್ತದ ಬಿಡ್ತದ, ಹಾರ್ಕೋತೆ ಹೋಗ್ತದೆ, ಹಾಗೆ ಅದು ಹೊಡಿದರೆ ಬಿಟ್ಟಿಲ್ಲ, ಹುಲ್ಲರೇ ಹೋಗಿಲ್ಲ, ಹಂಗೆ ಹೊಡಿತಿರ್ತಾರೆ ಹಾರ್ಕಿ ಅಂತ. ಹಂಗೆ ಹೇಳಂಗಿಲ್ಲ, ನಿನಗೆ ತಿಳಿಯುವಂತೆ. ನೇತ್ಯಾತ್ಮಕ ಸಮಾಧಿ 1, ಆಮೇಲೆ ಸರ್ವಾತ್ಮಕ ಸಮಾಧಿ 5, 4, ಇವು 5 ಸಮಾಧಿಯ ಬಗ್ಗೆ ನಿನಗೆ ಸುಸ್ಪಷ್ಟವಾಗಿ ಅರ್ಥವಾಗುವಂತೆ ನಿನಗೆ ತಿಳಿಯುವಂಗೆ ನಾನು ನಿನಗೆ ಹೇಳ್ತೀನಿ. ಏನಪ್ಪ ನೀನು ಕೇಳು. ಗುರುಭಕ್ತನೆನಿಸಿ ಸದ್ಗುರು ಸನ್ನಿಧಿಯೊಳಿರ್ದು ಪರಮಾನುಭವ ಸುಖ ಬೋಧೆಯ ಪಿರಿದು ನಂಬಿಗೆಯೊಡೆವೆರೆದು ಅಲಸದೆ ಕೇಳುತ್ತಿರಲ್ಲದೆ ಶ್ರವಣಕ್ಕೆ ಸುಸಮಾಧಿ. ಇಲ್ಲಿ ಮೊಟ್ಟ ಮೊದಲನೇದು ಶ್ರವಣ ಸಮಾಧಿ ಬಗ್ಗೆ ಹೇಳ್ತಾರೆ. ಶ್ರವಣ ಅಂದರೆ ಎಲ್ಲಿ ಕೇಳೋದಂದ್ರೆ ಶಬ್ದವನ್ನು ಕೇಳೋದಕ್ಕೆ ಏನಂತ ಅಂದ್ರೆ ಶ್ರವಣ ಅಂತ. ಈ ಶ್ರವಣ ಏನಪ್ಪ ಅಂತ ಕೇಳಿದರೆ
ಇದು ಎಲ್ಲರಿಗೆ ಏನಪ್ಪ ಅಂದ್ರೆ ಅರ್ಥ ಆಗತಕ್ಕಂಥದ್ದು ಅಲ್ಲ. ಶ್ರವಣ ಅಂದ್ರೆ ಅರ್ಥ ಏನು? ಕೇಳಬೇಕು, ಆ ಶಬ್ದದ ಅರ್ಥ ತಿಳಿಬೇಕು ಅಂದರೆ ಶ್ರವಣ ಅಂತ. ಶ್ರವಣ ಅಂದ್ರೆ ಬರೀ ಕಿವಿಗೆ ಬಡಿದು ಹೋಗೋದು ಶ್ರವಣ ಅಲ್ಲ. ಯಾವುದೇ ನಮಗೆ ವಸ್ತು ಜ್ಞಾನೇಂದ್ರಿಯ ಆಯಿತು, ಈಗ ಬಂದು ನಮಗೇನು ಹತ್ತು ನಮಗೆ ಜ್ಞಾನ ಆಗಲಿ ಅಂದ್ರೆ ಹತ್ತಿಲ್ಲೇ ಅರ್ಥ ಅದು. ಅದಕ್ಕೆ ಜ್ಞಾನ ಆಯಿತು ಅಂದ್ರೆ ನಾವು ಅರ್ಥ ಮಾಡ್ಕೋತೀವಿ, ಇದು ನಮಗೆ ಇದು ಮೃದು ಅದ, ಇದು ಏನಪ್ಪ ಕಠಿಣ ಅದ, ಇದು ಬಿಸಿ ಅದ ತಾನು ಗೊತ್ತಾಗ್ತದೆ. ಮತ್ತು ಗೊತ್ತಾಗಲಿ ಅಂದ್ರೆ ನಮಗೆ ಆಗಿಲ್ಲ ಅಂತ ಅರ್ಥ. ಶ್ರವಣ ಅಂದ ಅರ್ಥ ಏನು? ಶಬ್ದವನ್ನು ಅರಿತಿರಬೇಕು, ತಿಳಿದಿರಬೇಕು, ಅದರ ಅರ್ಥ ಆಗಿರಬೇಕು, ಅದಕ್ಕಂತಾರೆ ಶ್ರವಣ ಅಂತ. ಈ ಶ್ರವಣ ಒಂದು ವೇಳೆ ನೀನು ಕೇಳಿದ ಶಬ್ದದ ಅರ್ಥ ಆಗಬೇಕಾಗಿತ್ತು ಅಂದ್ರೆ ಆ ಶಬ್ದದ ಜೊತೆಗೆ ನೀನು ಬೆರಿಬೇಕು, ನೀನು ತದ್ರೂಪ ತನ್ಮಯ ಆಗಬೇಕು. ತದ್ರೂಪ ತನ್ಮಯ ಆಗದೆ ಹೋದಿ ಅಂದ್ರೆ ಅದರ ಸಂಪೂರ್ಣ ಅರ್ಥ ಆಗೋದನ್ನೇ ಇಲ್ಲ. ಹೇಗೆ ನಾವು ಊಟ ಮಾಡ್ತೇವೆ, ಆ ಮನಸ್ಸು ಅವ್ರ ಜೊತೆಗೆ ಇದ್ದರೆ ಊಟದ ರುಚಿ ಗೊತ್ತಿರ್ತದೆ, ಇಲ್ಲಿ ಗೊತ್ತಾಗೋದಿಲ್ಲ ನಮಗೆ. ಯಾವುದೇ ವಸ್ತುವಿನ ಸಂಪೂರ್ಣ ಜ್ಞಾನ ಆಗಬೇಕಂದ್ರೆ ತತ್ತದ್ ಇಂದ್ರಿಯಗಳ ಜೊತೆಗೆ ಮನಸ್ಸು ಅಲ್ಲೇ ಇದ್ರನ್ನ ಜ್ಞಾನ ಆಗ್ತದೆ, ಇಲ್ಲ ಇರುವುದಿಲ್ಲ. ಕಿವಿ ಜೊತೆಗೆ ಮನಸ್ಸಿತ್ತು ಅಂದ್ರೆ ಶ್ರವಣ ಜ್ಞಾನ, ಕಣ್ಣಿನ ಜೊತೆಗೆ ಮನಸ್ಸಿತ್ತು ಅಂದ್ರೆ ರೂಪಜ್ಞಾನ, ಕೈ ಜೊತೆಗೆ ಮನಸ್ಸಿತ್ತು ಅಂದ್ರೆ ಸ್ಪರ್ಶ ಜ್ಞಾನ. ಒಂದು ವೇಳೆ ಮನಸ್ಸು ಅಲ್ಲಿ ಇರಲಿಲ್ಲ, ಇಂದ್ರಿಯಗಳು ಸಂಪರ್ಕ ಸಂಯೋಗ ಆದರೂ ಕೂಡ ಅದು ಅರ್ಥ ಆಗೋದಿಲ್ಲ. ಅದಕ್ಕಂತಾರೆ ಅವ್ರು ಏನಪ್ಪ ಅಂತ ಕೇಳಿದರೆ, ಹೆಂಗೆ ಕೇಳಬೇಕು ಅಂದ್ರೆ ಅದು ಕೇಳೋದಕ್ಕೆ ಅರ್ಥ ಬರೀತಾರೆ. ಮೊದಲೇನಪ್ಪ, ಎಲ್ಲಿ ಕೇಳೋದು, ಯಾರ್ದು ಕೇಳೋದು? ಗುರುಗಳು ಕೇಳೋದು. ಹೌದಾ? ಪರಮಾತ್ಮ ಗುರುಗಳು ಕೇಳೋದು. ಕೇಳೋ ಹೆಂಗಿರಬೇಕು? ಗುರುಭಕ್ತ ನೆನೆಸಿ, ಆತ ಗುರುಭಕ್ತ ಇರಬೇಕು. ಭಕ್ತ ಅನ್ನೋದಕ್ಕೆ ಏನು ಅಂತ ಕೇಳಿದರೆ ಪರಿಪಕ್ವ ಹೃದಯವನ್ನಾಗಿರ್ಬೇಕು. ಅದಕ್ಕೆ ಪರಿಪಕ್ವ ಹೃದಯರಿಗಲ್ಲದೆ ಬರಿದ ಬೂದಿಪ್ಪನೆಂಬ ಭ್ರಮ ಏಕು ಮನುಜ. ಹೌದಾ? ಮಾವಿನಕಾಯಿ ಹಣ್ಣಾಗಿತ್ತಂದ್ರೆ ಹಿಚ್ಕಿದ್ರೆ ರಸ ಬರ್ತದೆ, ಕಗ್ಗಕ್ಕೆ ಹಿಚ್ಕಿದ್ರೆ ಎಲ್ಲಿ ರಸ ಬರ್ತದೆ? ಗುರುಗಳು ಬೇಕಾಟ ಮಾಡಲಿ, ಕಗ್ಗಿತ್ತಂದ್ರೆ ಏನಾಗಬೇಕು ಅದಕ್ಕೆ? ಒಂದು ವೇಳೆ ಪಕ್ವಾಗಿದ್ದ ಅಂದ್ರೆ ಸೊಮ್ಮ ಮೆತ್ತ ಯಾವುದ್ರಾಗ ಬರ್ತದೆ. ಅದು ಕೆಟ್ಟ ಕಗ್ಗಿತ್ತು ಅಂದ್ರೆ ಅವನಿಗೆ ಶಾಸ್ತ್ರದೊಳಗೆ ರುಚಿ ಇಲ್ಲ, ಗುರುವಿನಲ್ಲಿ ಪ್ರೀತಿ ಪ್ರೇಮ ಇಲ್ಲ, ಗುರು ಸೇವೆ ಇಲ್ಲ. ಅಂತಹ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಅರುಪಲಾಗೋದು ಇದನ್ನೊಮ್ಮೆ ಹೇಳ. ಅಂಥವನಿಗೆ ಎಂದೂ ಹೇಳಕ್ಕೆ ಹೋಗಬಾರ್ದು ಅಂದ್ರೆ ನಾ ಭಕ್ತಾಯ ನಾ ಶಿಷ್ಯಾಯ ಕದಾಚನ. ಉಪದೇಶ ಯಾರಿಗೆ ಮಾಡಬೇಕು? ಶಿಷ್ಯನಿಗೆ ಮಾಡಬೇಕು, ಭಕ್ತಿನೇ ಮಾಡಬೇಕು. ಇಲ್ಲ ಅಂದ್ರೆ ಮಾಡಬಾರ್ದು ಅಂತಾರೆ ಅವರು. ಮಗ ಇದ್ದರೂ ಮಾಡಬಾರ್ದು ಅಂತಾರೆ ಅವರು. ನಾ ಪುತ್ರಾಯ ನಾ ಶಿಷ್ಯಾಯ ನ ಭಕ್ತಾಯ ಕದಾಚನ. ಅವ ಮಗ ಇದ್ರೂ ಅವನ ಮೇಲೆ ಭಕ್ತಿ ಇಲ್ಲ ಅಂತ ಮಾಡಬಾರ್ದು. ಅದಕ್ಕೆ ಶುಕದೇವಿ ಕಳಿಸಿಕೊಟ್ರು ಜನಕ ಮಹಾರಾಜನ ಅಂತ್ಯಕ್ಕೆ. ಯಾರು? ವ್ಯಾಸ ಮಹರ್ಷಿಗಳು. ಅವರು ಸಮಸ್ತ ಶಾಸ್ತ್ರವನ್ನು ಬಲ್ಲವರು. ಅಂಥವರು ಮಗನಿಗೆ ಹೇಳಿಲ್ಲವ ನಾ ಪುತ್ರಾಯ. ಯಾಕೆ? ಇವನಿಗೆ ನಮ್ಮಪ್ಪ ಅನ್ನೋದು ಗುರು ಅನುಭಾವನೆ ಇಲ್ಲ ಇವನಲ್ಲಿ. ಎಲ್ಲಿ ತನಕ ಗುರು ಭಾವನೆ ಬರಂಗಿಲ್ಲ ಅಲ್ಲಿ ತನಕ ಉಪದೇಶ ಪರಿಣಾಮ ಆಗಂಗಿಲ್ಲ. ಅವ್ರ ಗುರುಗಳ ಭಾವನೆ ಬಂತು ಅಂದ್ರೆ ಆಗ್ತದೆ. ಹುಡುಗರು ನೋಡು ಶಾಲೆಯಾಗ ನೀವು 2 2 4 2 3 6 ಕಲಿಸ್ರಿ ನೀವು. ಹುಡುಗ ಅಕಸ್ಮಾತ್ ಕಂಟು ಮಾಡ್ತು 2 3 8 ಮಾಸ್ತರ್ ಹಿಡಿದು ಕಂಟು ಮಾಡ್ತು. ಮನ್ಯಾಗ ಹೋಗಪ್ಪ ಮಳ್ಳು ಇದ್ದೇನೋ 2 3 6 ಹಾಕದ. ನಮ್ಮ ಗುರುಗಳು ಹೇಳ್ಯಾರ ನಿಂದೆ ಸುಳ್ಳು ಅಂತಾನ. ಅಪ್ಪನ ಸುಳ್ಳು ಮಾಡ್ತಾನೆ, ಗುರುಗಳದ್ದೇ ಖರೆ ಮಾಡ್ತಾನವ 6 3 8 ಅಂದ್ರೆ. ಯಾಕೆ? ಅಪ್ಪ ಬರೋಬರಿಲ್ಲ, ನಮ್ಮ ಗುರು ಬರೋ ಅಷ್ಟು ಶ್ರದ್ಧೆ ಅದು ಹುಡುಗ ಅಂದ್ರೆ. ಏನಪ್ಪ ಅಂತಂದ್ರೆ ಗುರುಗಳು ಚಲೋ ಕಲಿಸ್ಬೇಕು, ಶಿಷ್ಯ ಚಲೋ ಆಗ್ತಾರಂತ. ಯಾಕೆ ಅಂತಾನೆ? ನೀವು ಗುರುಗಳೇ 6 3 8 ಅಂದಿದ್ರೆ ಮುಗಿದೇ ಹೋಯ್ತು ಕತೆ. ಅದಕ್ಕೆ ಅಂತಾರೆ ಅವ್ರು ಏನಪ್ಪ ಅಂದ್ರೆ, ಸದ್ಗುರುವಿನಲ್ಲಿ ಎಲ್ಲಿ ತನಕ ಅವನಿಗೆ ಇವರು ನನ್ನ ಕಲ್ಯಾಣಕ್ಕಾಗಿಯೇ ಏನಾದರೂ ಮಾಡಿದ್ರು ಉಪಾಯ ಮಾಡ್ತಾರೆ, ಮತ್ತೊಂದು ಇಲ್ಲ ಅಂತಕ್ಕಂಥದ್ದು ಪರಿಪಕ್ವತೆ. ಅವನ ಭಕ್ತ ಅಂದ್ರೆ ಏನು ರೀ? ಪರಿಪಕ್ವತೆ. ರಾಮಕೃಷ್ಣ ಪರಮಹಂಸರು ಹೇಳ್ತೀರಂತ. ಏನಪ್ಪ ಅಂತ ಕೇಳಿದರೆ, ಅನ್ನ ದೇವರಿಗೆ ನೈವೇದ್ಯವಾಗಿ ಹಿಡ್ತೀರಿ. ಅವಾಗ ಮತ್ತಿಗಾಗ್ಯದಲ್ಲಿ ನೋಡ್ತೀರಿ.
ಯಾವಾಗ ಮೆತ್ತಗಾಗ್ಯದ ಅದಕ್ಕೆ ಅವಾಗ ಏನಪ್ಪ ಭಕ್ತ ಅಂದ್ರೆ ಮೆತ್ತಗಾಗಿರಬೇಕು, ಅಂದರೆ ಪರಮಾತ್ಮ ನೈವೇದ್ಯಕ್ಕೆ ಉಪಯೋಗ ಆಗ್ತದೆ, ಉಣ್ಣ ಉಪಯೋಗ ಆಗ್ತದೆ. ಅದರಲ್ಲಿ ಮೆತ್ತಗನೇ ಇರಲಿಲ್ಲ ಅಂತಂದ್ರೆ ಉಪಯೋಗ ಆಗುವುದಿಲ್ಲ ಅದು. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಮೊದಲ ವಿನೀತನಾಗಿ ಸಂಪನ್ನನಾಗಿ ಕಲ್ಯಾಣ ಭಾವನೆ ನನಗೆ ಗುರು ಮಾಡ್ತಾನಂತ ಇತ್ತಂದರೆ ಆಗ್ತದೆ. ಅದಕ್ಕೆ ಗುರು ಭಕ್ತ ನೆನೆಸಿ ಅಂಥವನೇ ಅವ್ರ ಮಾತು ಮೇಲೆ ಶ್ರದ್ಧಾ ಮಾಡ್ತಾರೆ. ಇಲ್ಲ ಶ್ರದ್ಧಾ ಇಲ್ಲ ಅಂದ್ರೆ ಹಂಗೇನೆ ಇಲ್ಲ. ಮೊದಲು ಹೆಂಗೆ ಯಾಕೆ ಕೇಳಬೇಕು? ಗುರು ಭಕ್ತನಾಗಿ ಕೇಳಬೇಕು. ಆಮೇಲೆ ಸದ್ಗುರು ಸನ್ನಿಧಿಯೊಳ ಇರ್ದು. ಎಲ್ಲಿರ್ಬೇಕ್ರಿ? ಸದ್ಗುರು ಸನ್ನಿಧಿಯೊಳಗಿರ್ಬೇಕು. ಸನ್ನಿಧಿ ಅಂದ್ರೆ ಏನು? ಸಮೀಪ ಜವಳ ಮತ್ತು ಸನ್ನಿಧಿ ಇರ್ಬೇಕು. ಸಣ್ಣ ಇದಿ ಆಗಬಾರ್ದು. ಸಣ್ಣ ಇದಿ ಅಂತ ಇರ್ತಾವೆ ನೋಡ್ರಿ, ಸನ್ನಿಧಿ ಬಿಟ್ಟು ಸಣ್ಣ ಇದಿಯಾಗಿದ್ದು ಅಂತಂದ್ರೆ ಜ್ಞಾನರೇ ಆಗೋ ಸಾಧ್ಯನೇ ಇಲ್ಲ, ಎಂದು ಸಾಧ್ಯನೇ ಇಲ್ಲ. ಗುರುಗಳಿಗೆ ಸುಖ ಇಡುವ ನೀವು ಗುರುಗಳು ಇದಿ ಅದ ನೋಡ್ರಿ, ಸಣ್ಣ ನಿಧಿ. ಅದಕ್ಕೆ ಅಂತಾರೆ ಅವರು ಸನ್ನಿಧಿ. ಸನ್ನಿಧಿ ಅಂದ್ರೆ ಸದಾ ಸದಾ. ಅದಕ್ಕೆ ಹೆಸರು ಸಂಸ್ಕೃತದಾಗ ಅಂತ್ಯವಾಸಿ ಅಂತಾರೆ. ಅವ್ರಿಗೆ ಹೆಂಗಿರ್ಬೇಕು? ಅಂತ್ಯವಾಸಿ. ಅಂತ್ಯ ಅಂದ್ರೆ ಏನು ರೀ? ಸತ್ತ ಕಾಲಕ್ಕೆ ಹೆಣಕ್ಕೆ ಬರ್ಬೇಕೇನ್ರಿ? ನಮ್ಮ ಗುರುಗಳು ಅಂತ ಆದ್ರು ಅಂತಾರೆ. ಅಂತ್ಯಕಾಲಕ್ಕೆ ಅಂದರೆ ಏನು? ಸತ್ತ ಕಾಲಕ್ಕೆ ಅರ್ಥ ಹಂಗಲ್ಲ. ಅಂತ್ಯ ಅಂದ್ರೆ ಸಮೀಪದ. ಅಂತ್ಯವಾಸಿ ಸದಾ ಸದ್ಗುರು ಸಮೀಪದಲ್ಲಿ ಇರಬೇಕು. ಯಾಕೆ ಅಂತ ಕೇಳಿದರೆ ಅವರ ಗುರುಗಳು ಅದೇ ಮಾಡ್ತಾರೆ. ಏನು ಮಾಡಿದ್ರು ಹೇಳೋರು ಕೇಳೋ. ಅದಕ್ಕೆ ಅವರು ಸಹಜ ಬೋಲೆ ಉಪದೇಶ ಅಂದಾರ. ಸಹಜ ಮಾತಾಡೋದು ಉಪದೇಶ ಇರ್ತದೆ. ಏನ ನುಡಿದರದುವೇ ನಿಗಮಾಭಿಪ್ರಾಯ ಮಕ್ಕುಂ. ನಿಜಗೊಂಡ್ರು ಏನು ಅಂತಾರೆ ಅದೆಲ್ಲನೂ ಕೂಡ ಏನಪ್ಪ ಅಂತ ಕೇಳಿದ್ರೆ ಉಪದೇಶ ಇರ್ತದೆ. ತನ್ನ ಜೀವನದಲ್ಲಿ ಏನಪ್ಪ ಅಂದ್ರೆ ಉಪದೇಶ ಇರ್ತದೆ. ಸದ್ಗುರುಗಳ ಸಮೀಪದಲ್ಲಿ ಅವರ ವ್ಯವಹಾರ ನೋಡಿದೆ ಅಂದ್ರೆ ಲೌಕಿಕ ಉಪದೇಶ ಅದ. ಅವರ ಮಾತು ಕೇಳಿದೆ ಅಂದ್ರೆ ಬ್ರಹ್ಮೋಪದೇಶ. ಗುರುಗಳು ಅವರು ನೋಡ್ಬೇಕು. ಅವರು ಎಲ್ಲ ಬಿಟ್ಟು ಬಂದಾರೆ. ಅವ್ರಿಟ್ಟು ಜಿಪುಣು ಯಾರು ಇರೋಂಗಿಲ್ಲ, ಅವ್ರಟ್ಟು ವೈರಾಗಿನೂ ಯಾರು ಇರೋಂಗಿಲ್ಲ, ಅವ್ರಟ್ಟು ಸಿಟ್ಟು ಯಾರಂಗಿಲ್ಲ, ಅವ್ರಟ್ಟು ಶಾಂತನೂ ಯಾರು ಇರೋಂಗಿಲ್ಲ. ಹೆಂಗದ್ರಿ? ಅದಕ್ಕೇನೆ ಬೇಕಾದ ಸಿಟ್ಟು ಬಂದು ಶಾಪನೂ ಕೊಡ್ತಾರೆ, ಕೃಪಾನು ಮಾಡ್ತಾರೆ, ಉದ್ಧಾರನೂ ಮಾಡ್ತಾರೆ. ಕಳಕಳಿ ಇರ್ತದೆ ರೀ. ಆ ಚನ್ಮಲಪ್ಪಗೆ ಹೆಂಗೆ ಮಾಡಿದ್ರು ನೋಡ್ರಿ. ಆ ಭೋಳೆ ಭಕ್ತಿಗೆ ಹೆಂಗೆ ಮಾಡಿದ್ರು, ಏಟೇಟು ತ್ರಾಸ ತೊಗೊಂಡು ಮಾಡಿದ್ರು ನೋಡ್ರಿ. ಕೃಪಾ ಆಯಿತು. ಅದಕ್ಕೆ ಅಂತಾರೆ ಅವರು, ಮನುಷ್ಯ ಸದ್ಗುರುಗಳಲ್ಲಿ ಎಷ್ಟು ವರ್ಷ ಇದ್ದರೂ ಕೂಡ ಏನಪ್ಪ ಅಂದ್ರೆ ಎನೆಸು ಕಾಲ ಕಲ್ಲು ನೀರೊಳಗಿರ್ದು ನೆನೆದು ಮೃದುವಾಗಬಲ್ಲುದೇ ಅಯ್ಯ. ಬರೀ ಅಂತ್ಯವಾಸಿ ಇದ್ರೆ ನಡೆಯಂಗಿಲ್ಲ, ಭಕ್ತಿ ಇರಬೇಕು. ಬರೇ ಭಕ್ತಿ ಇದ್ರೆ ನಡೆಯಂಗಿಲ್ಲ. ಗುರು ಇಲ್ಲದನ ಕಾಲ್ಯದನ ನೆನೆಸ್ತಾನೆ. ಏನು ಕೆಲಸ, ಏನು ಸೇವೆ ಮಾಡ್ತಾನೆ, ಏನು ಮಾಡ್ತಾನೆ, ಇವೆರಡು ಹೇಳ್ಯಾರ. ಏನು? ಗುರು ಭಕ್ತನಾಗಿರಬೇಕು, ಸದಾ ಸಮೀಪದಲ್ಲಿ ಇರಬೇಕು. ಸಮೀಪದಲ್ಲಿದ್ದರೆ ಸೇವೆ ಮಾಡ್ತಾನೆ, ಅವ್ರ ಮಾತು ಕೇಳ್ತಾನೆ, ಅವ್ರ ನಡಿ ನೋಡ್ತಾನೆ, ಅವ್ರ ನುಡಿ ಕೇಳ್ತಾನೆ. ಇಲ್ಲಾಂದ್ರೆ ಏನು ಮಾಡ್ತಾನೆ? ಅಂಥವನಿಗೆ ಸಮಾಧಿ ಮುಂದೆ ಕೆಲಸ ಹೇಳ್ತಾರೆ. ಗುರು ಭಕ್ತ ನೆನೆಸಿ ಸದ್ಗುರು ಸನ್ನಿಧಿಯೊಳಿರ್ದು ಏನದ ಪರಮಾನುಭವ ಸುಖ ಬೋಧೆ ಪಿರಿದು ನಂಬಿಕೆ ಒಡೆವೆರೆದು. ನೋಡಿ ಹೆಂಗತ್ತರಿ. ಅಲ್ಲಿ ಭಕ್ತ ಏನು ಸೇವೆ ಮಾಡ್ತಾನೆ, ಅದರ ಜೊತೆಗೆ ತಾನು ಮಾಡಿದ ಸೇವೆಯಲ್ಲಿ, ತಾನು ಕೇಳಿದ ಮಾತಿನಲ್ಲಿ ಅವನಿಗೆ ಪರಮ ಶ್ರದ್ಧೆ ಭಾಳ ಜರೂರಿ. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಪರಮಾನುಭವ ಸುಖ ಬೋಧೆ ಪಿರಿದು ನಂಬಿಕೆ ಒಡೆವೆರೆದು. ಹಾಗೆ ನಂಬಿಕೆ ಸದಾ ಅವ್ರ ಹಂತಕ್ಕಿರಬೇಕು, ಪೂರಾ ನಂಬಿಕೆ ಇರಬೇಕು. ಆಮೇಲೆ ಏನಪ್ಪ ಅಂದ್ರೆ ಪ್ರತಿಯೊಂದು ಕಾರ್ಯದಲ್ಲಿ ಸುಖವನ್ನು ಕಾಣಬೇಕು. ಅದಲ್ಲ ಸೇವೆ ಐತಂದ್ರೆ ಇದು ಯಾಕೆ ಆಯ್ತಪ್ಪ, ಶಾಸ್ತ್ರ ಕಂಠ ಮಾಡೋದು ಇದು ಯಾಕೆ ಕಂಠ ಮಾಡಂದ್ರಪ್ಪ, ಏನು ಮಾಡಿ ಇದು ಯಾಕೆ ಮಾಡಂದ್ರಪ್ಪ, ಅದ್ರಾಗ ಆನಂದ ಇರೋಂಗಿಲ್ಲ ಅವನಿಗೆ. ಆನಂದ ಅನ್ನೋದು ಎಲ್ಲಿದೆ ಅಂತ ಕೇಳಿದರೆ ಮನಸ್ಸು ಕಬಲ್ ಮಾಡ್ತಂದ್ರೆ ಆನಂದ ಅದ. ಯಾವುದೇ ಮನಸ್ಸು ಕಬಲ್ ಮಾಡ್ತಂದ್ರೆ ಆನಂದ. ಮನಸ್ಸು ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಕೇಳಿದರೆ ಒಳ್ಳೆಯದೂ ಕೆಟ್ಟದು, ಒಳ್ಳೆಯದೂ ಕೆಟ್ಟದು. ಯಾಕೆ ಅವನು ಸ್ವೀಕಾರ ಮಾಡೋಂಗಿಲ್ಲ. ಮನಸ್ಸು ಒಪ್ಪಿಗೆ ಕೊಡ್ತು ಅಂತಂದ್ರೆ ಬೇಕಾದ್ರೆ ಮಾಡ್ತಾನೆ.
ಯಾರೋ ಎಷ್ಟು ಮಂದಿ ಬ್ಯಾಡಾದ ಹೆಣ್ಣ ಪಸಂದ್ ಮಾಡಂಗಿಲ್ಲ, ಪಸಂದ್ ಮಾಡ್ತಾನಿಲ್ಲ, ಯಾವಾರ ಒಬ್ಬರು ಮಾಡ್ಯಾನಿಲ್ಲ ರೀ. ಜಗತ್ತಂಗೆ 100 ಮಂದಿ ನೋಡಿಬಿಟ್ಟು ಹೋಗ್ಯಾರ, ಇವ ಎಸ್ ಅಂತ ಹೆಂಗದ ಪಸಂದ್ ಮಾಡ್ಯಾನ, ಸುಖ ಇದೆ ಅವನಿಗೆ. ಮನಸ್ಸು ಒಪ್ಪಿಗೆ ಕೊಡಬೇಕು. ಸದ್ಗುರುಗಳಲ್ಲಿ ಇರುವುದು, ಸದ್ಗುರುಗಳ ಶ್ರವಣ ಮಾಡೋದು, ಸದ್ಗುರು ಸೇವೆ ಮಾಡೋದು, ಅವನ ಕವಲು ಮನಸ್ಸು ಮಾಡಿತು ಅಂದ್ರೆ ಪರಮ ಸುಖ ಅದ, ಪರಮಾನಂದ ಅದು. ಮತ್ತೊಂದು ದುಃಖ ವಿಚಾರ ಮಾಡಂಗಿಲ್ಲ. ಏನಂತಾರ ಅದು ಸುಖ, ಏನು ಕೇಳ್ತಾನ ಅದು ಸುಖ, ಏನು ನೋಡ್ತಾನ ಅದು ಸುಖ, ಏನು ಎಲ್ಲ ಅವನಿಗೆ ಆನಂದನೇ ಅದು. ಹೀಗೆ ಇರಬೇಕು ಅವನಿಗೆ. ಗುರು ಸನ್ನಿಧಿಯಲ್ಲಿ ಇರುವುದು ಬೇರೆ, ಇದ್ದು ಭಕ್ತಿ ಮಾಡೋದು ಬೇರೆ, ಆ ಶ್ರದ್ಧಾ ಮಾಡೋದು ಬೇರೆ, ಅದ್ರ ಜೊತೆಗೆ ಅದರೊಳಗೆ ಆನಂದ ಸಿಗಬೇಕು ಮನುಷ್ಯನಿಗೆ. ಆನಂದ ಬೇಜಾರು ಮಾಡಿಕೊಂಡು ಕೇಳೋದು, ಬೇಜಾರು ಮಾಡಿಕೊಂಡು ಸೇವೆ ಮಾಡೋದು, ಬೇಜಾರು ಮಾಡಿಕೊಂಡು ಇಲ್ಲ ಅಂತಾರೆ. ಆಗ ನೀನು ಆನಂದದಿಂದ ಏನಪ್ಪ ಇದ್ದು ಅಲಸದೆ ಏನ್ರಿ ಪಿರಿದು ನಂಬಿಕೆ ಒಡವೆರೆದು. ಏನಪ್ಪ ಅಂದ್ರೆ ಪಿರಿದು ಅಂದ್ರೆ ಅತ್ಯಂತ ಹೆಚ್ಚಿನ ಶ್ರದ್ಧಾ. ಶ್ರದ್ಧಾದಾಗನೂ ಕೂಡ ತಾಮಸದ, ಶ್ರದ್ಧಾದಾಗನೂ ಏಕನಾಥ ಮಹಾರಾಜರು ಬರೆದಾರೆ ರಾಜಸದ, ಶ್ರದ್ಧಾದಾಗನೂ ಸಾತ್ವಿಕದ. ಭಾಗವತ ಬರೀತಾರೆ ತಾಮಸ, ರಾಜಸ, ಸಾತ್ವಿಕ ಅದಾವ ಶ್ರದ್ಧಾ. ನಂಬಿಕೆ ಅದಾವ ಮನುಷ್ಯನಿಗೆ. ಇಲ್ಲಿ ಪರಮ ನಂಬಿಕೆಯೊಡನೆ ಪರಮ ಶ್ರದ್ಧೆ, ಸಾತ್ವಿಕ ಶ್ರದ್ಧೆ ಅಂದರೆ ಪ್ರತಿ ಉಪಕಾರ ಅಥವಾ ಪ್ರತ್ಯಪೇಕ್ಷೆ ಇಲ್ಲದೆ ಮಾಡತಕ್ಕಂಥ ನಂಬಿಕೆ. ಗುರುವಿನಿಂದ ಏನು ಪಡಿಬೇಕು ಅನ್ನೋದಿಲ್ಲ, ಅವರ ಮಾತಿನಿಂದ ಏನಾದ್ರು ಮಾಡಬೇಕು ಅನ್ನೋದಿಲ್ಲ. ನನ್ನ ಕಲ್ಯಾಣ ಆಗಲಿ ಅಂತ ಇಷ್ಟೇ ಒಂದು ಅಪೇಕ್ಷೆಯಿಂದ ಪರಮ ಏನಪ್ಪ ಅಂತ ನಂಬಿಕೆಯೊಡನೆ ಕೂಡಿಕೊಂಡು ಆ ಸುಖದೊಳಗೆ ಇದ್ದು ಏನಪ್ಪ ಅಂತಂದ್ರೆ ಅವಾಗ ಆ ಮನುಷ್ಯ ಇರುತ್ತಿರಲ್ಲದೆ ಶ್ರವಣಕ್ಕೆ ಸುಸಮಾಧಿ. ಶ್ರವಣಕ್ಕೆ ಸಮಾಧಿ ಆಖ್ಯ ಅಂದರೆ ಹೆಸರು. ಏನು ಅವ ಕೇಳುವಾಗ ಬಹುಶಃ ಏನಪ್ಪ ಅಂತಂದ್ರೆ ಸೇವೆಯನ್ನು ಮಾಡಿ ನಂಬಿಕೆಯಿಂದ ಕೂಡಿಕೊಂಡು ಗುರುದೇವೋ ಮಹಾದೇವೋ ಅಂತ ತಿಳಿದು ಅದನ್ನು ಕೇಳುವುದರಲ್ಲಿ ಏನಪ್ಪ ಅಂದ್ರೆ ಅವನಿಗೆ ಮತ್ತೊಂದನ್ನು ನೆನಪು ಇರದಂಗ. ಹೆಂಗಲ್ರಿ ಮತ್ತೊಂದು ವಿಚ್ಛಿನ್ನ ಆಗಬಾರ್ದು. ಸಮಾಧಿ ಅಂದರೆ ಏನ್ರಿ, ಎಲ್ಲೇ ವಯರ್ ಕಟ್ಟಾಗಿತ್ತು ಅಂದ್ರೆ ಹೋಗಿಲ್ಲ ನೋಡಿ, ಕರೆಂಟ್ ಹೋಗಿಲ್ಲ ಕರೆಂಟ್ ಬಂದಾಗ್ಬಿಡ್ತದೆ. ಹಾಗೆ ನಾನು ಕೇಳುವಾಗ ಏನು ಪ್ರಥಮ ಸ್ತೋತ್ರ ಕುಂತೀನಿ, ಕಡೆಗೆ ಪಾರ್ವತಿ ಪತಿ ಹರ್ವತಕ್ಕ ಒಂದೇ ಇತ್ತು ಉಡ್ತಿ ಅಂದರೆ ಈಗ ಶ್ರವಣಕ್ಕೆ ಸಮಾಧಿ ಅಂತ. ಯಾರು ಏನು ಗೊತ್ತಾಗಿಲ್ಲ. ಹೇಗೆ ಮನುಷ್ಯ, ಪ್ರಾಪಂಚಿಕ ಮನುಷ್ಯ ಅಥವಾ ಸಾಮಾನ್ಯ ಮನುಷ್ಯ ಟಿ ವಿ ನೋಡುವಾಗ ಹೆಂಗೆ ಕೂತಿರ್ತಾನೆ ನೋಡ್ರಿ, ಯಾರ್ದೇನು ಗೊತ್ತಾಗಿಲ್ಲ ಅವನಿಗೆ. ಎಷ್ಟು ಏಕಾಗ್ರತೆ ಇರ್ತದೆ ಅವನಿಗೆ ಕೇಳುವಲ್ಲಿ, ಏನು ಒಂದು ಮಾತು ಹೆಚ್ಚು ಕಡಿಮೆ ಆಗಿಬಿಡಂಗಿಲ್ಲ ನಾವು. ಎಷ್ಟು ಅವನು ಸಮಾಧಿ ಹೆಚ್ಚಿರ್ತದೆ ರೀ ಅವಾಗ ನೋಡಿ, ಸಮಾಧಿ ಹೆಚ್ಚು ಮಾಡ್ತಾನೆ. ಯಾರು ಏನಂತಾರೆ ಏನು ಗೊತ್ತೇ, ಮನೆಯಾಗ ಹುಡುಗರು ಆಡ್ತಾವ ಬಿಡ್ತಾವ ಹೋಗ್ತಾವ, ಏನು ಗೊತ್ತೇ ಇಲ್ಲ, ಅವ್ನು ಕೇಳಂಗಿಲ್ಲ. ಅವ ಸಮಾಧಿಗೆ ಅದಾನ ರೀ, ಅವ ಸಮಾಧಿಗೆ ಅದಾನ. ಹೊರಗಿದ್ದರೆ ಶಬ್ದ ಸಮಾಧಿ, ರೂಪ ಸಮಾಧಿಗೆ ಅದಲ್ಲ. ಹಾಗೆ ಇವ ಸಚ್ಚಿದಾನಂದ ಬ್ರಹ್ಮವನ್ನು ಕೇಳುವಾಗ, ಸದಾದಿಗಳನ್ನು ಕೇಳುವಾಗ, ಚಿದ್ರೂಪವನ್ನು ಕೇಳುವಾಗ, ಆನಂದವನ್ನು ಕೇಳುವಾಗ, ನಿತ್ಯ ಪರಿಪೂರ್ಣ ಬ್ರಹ್ಮವನ್ನು ಕೇಳುವಾಗ ಮತ್ತೊಂದು ಯಾವುದೂ ಕೂಡ ಇಲ್ಲದೇ ಅವನು ಕೂತಿದ್ದಾರೆ. ಇದಕ್ಕೆ ಶ್ರವಣಕ್ಕೆ ಸಮಾಧಿ, ಇದಕ್ಕೆ ಶ್ರವಣ ಸಮಾಧಿ ಅಂತ. ಇದು ದೋಷ ಹೇಳಿ ಬಂದಾರೆ, ಹಿಂದೆ ಹೇಳ್ಯಾರ ಮುಂದೆ ಹೇಳ್ತಾರೆ, ಹೇಳ್ಯಾರವರು ಹಿಂದೆ ಹೇಳಿ ಬಂದಾರೆ. ಒಂದು ವೇಳೆ ನಿಮಗೆ ಕೇಳುವಾಗ ಗುರುಗಳಿಂದ ಶಾಸ್ತ್ರವನ್ನು ಕೇಳುವಾಗ ಶರೀರದ್ದು ಹೊಲ ಮನೆಯಲ್ಲಿ ಬಿಡ್ರಿ, ನೀವು ಹೊಲ ಮನೆ ರೊಕ್ಕ ರೂಪಾಯಿ ಮಠ ಅದು ನೆನಪು ಬರಬಾರ್ದು. ಅದಲ್ಲ, ಶರೀರದ್ದು ನೆನಪು ಬರಬಾರ್ದು. ಶರೀರವನ್ನು ಕೂಡ ಮರೆತು ಕೇಳಿದ್ರಿ ಅಂದ್ರೆ ಶ್ರವಣ. ಶರೀರ ನೆನಪು ಬಂತು ಅಂದ್ರೆ ನಿನಗೆ ಶ್ರವಣದಾಗ ದೋಷ ಅದ ಅಂತ ತಿಳ್ಕೊಬೇಕು. ದೋಷ ಅದ, ನೀ ಶ್ರವಣ ಪಕ್ಕ ಇಲ್ಲ, ದೋಷ ಅದ. ಎಲ್ಲಿ ದೋಷ ಅದ ಅದು ಕಾರ್ಯಪ್ರತಿಬಂಧಕ ಅದ. ನಾವು ಹೇಳ್ತೇವಲ್ಲ, ದೋಷ ಇದ್ದಲ್ಲಿ ದೋಷ ಅಂತ ಹೇಳಿದ್ರೆ ಕಾರ್ಯಪ್ರತಿಬಂಧ ದೋಷ ಅಂತಾರೆ. ಕಾರ್ಯ ಏನು? ಮುಕ್ತಿಗೆ ಅದು ಪ್ರತಿಬಂಧಕ ಅದೇ. ದೇಹದ ಸ್ಮರಣೆ ಆಗಲಿ, ಪ್ರಪಂಚದ ಸ್ಮರಣೆ ಆಗಲಿ, ಅಥವಾ ಯಾವುದಾದ್ರೂ ವಿಷಯದ ನೆನಪಿನಿಂದ ಕೂಡಿಕೊಂಡು ಬ್ರಹ್ಮದ ಆತ್ಮ ಐಕ್ಯತೆಯನ್ನು ಕೇಳದಿ ಅಂದರೆ ಅದು ಬ್ರಹ್ಮಜ್ಞಾನ ಮಾಡಿಕೊಡಂಗಿಲ್ಲ.
ಯಾಕೆ ಅದು ಕಾರ್ಯ ಪ್ರತಿಬಂಧಕ ಅದ, ಮುಕ್ತಿಗೆ ಪ್ರತಿಬಂಧಕ ಅದ. ಅಂದರೆ ಹೆಂಗೆ ಕೇಳಬೇಕು? ತಾನು ಮೈ ಮರೆತು ಕೇಳಬೇಕು. ಅದಕ್ಕೆ ಎಂತ ಮೈ ಮರೆತು, ಹೆಂಗೆ ಪ್ರಪಂಚದ ವಸ್ತುವನ್ನು ಮೈ ಮರೆತು ಕೇಳ್ತಾನೆ, ಮೈ ಮರೆತು ನೋಡ್ತಾನೆ, ಹೌದಲ್ಲ? ಹಾಗೆ ಇಲ್ಲಿ ಎಲ್ಲವನ್ನೂ ಕೂಡ ಮರೆತು, ದೇಹವೇ ಮಾಡಿಕೊಂಡು ಸಮಸ್ತ ಪ್ರಪಂಚವನ್ನು ಮರೆತು ಸಚ್ಚಿದಾನಂದ ಪರಮಾತ್ಮನ ಅಭೇದ ಬಗ್ಗೆ ಅವ ಕೇಳ್ತಾ ಇದ್ದ. ಅಂದರೆ ಇದೊಂದು ಸಮಾಧಿನೇ ಅದು. ಹಾಗೆ ಪರೀಕ್ಷಿತ ಕೂತಿದ್ದ. ಪರೀಕ್ಷಿತನಿಗೆ ಹೇಳಿದ್ರು, ಹಾವ ಬರ್ತದ ಕಡಿತದ ಅಂತ ಕೇಳಿದ್ರೆ ಅವ ಅಂದ, ಏನಿಲ್ಲ, ನಾನು ಶರೀರನಿಲ್ಲ. ಹೆಂಗೆ ಕೇಳಿರ್ಬೇಕು? ಆಗ ಏನಪ್ಪ ಅಂತ ಕೇಳಿದರೆ ಇದಕ್ಕೆ ಶ್ರವಣ ಸಮಾಧಿ ಅಂತಾರೆ, ಕೇಳುವುದರಲ್ಲಿ ಸಮಾಧಿ. ಎರಡನೇದ್ದು, ಅನುಭವಿಗಳೊಳು ತನ್ನ ಅನುಭವ ಬೋಧೆಯನ್ನು ಅನುಭವವಿದು ಸುಖವೆನಿಪಂತೆ ವಿನಯದಿ ನುಡಿದು ತಾನು ಅವರಿಂದ ಕೇಳುವುದೆನಿಪುದು ಸಂವಾದ ಸುಸಮಾಧಿ. ನೋಡಿ, ನಾವು ಅಂತಿರ್ತೀವಿ, ಏನು ಎಷ್ಟು ಮಾತನಾಗ ಮಗನಾಗಿದ್ದೆವು ನಿನಗೆ, ನೋಡ್ತಿರಿಲ್ಲ ಮಾತಿಗೆ ಮಾರು ಹೊಲ ಕಳ್ಕೊಂಡಾರ ಅಂತಿರ್ತೀರಿ ನೀವು. ಹಳ್ಳ್ಯಾಗ ಮಾತು ಶುರುವಾಯಿತು ಅಂದರೆ ಅವನಿಗೆ ಊಟ ಗೊತ್ತಿಲ್ಲ, ಮಂದಿ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ, ಬಸ್ ಟೈಮ್ ಗೊತ್ತಿಲ್ಲ, ರೈಲ್ವೆ ಟೈಮ್ ಗೊತ್ತಿಲ್ಲ. ಎಷ್ಟೋ ಮಂದಿ ಬಸ್ ಕಳ್ಕೊತಾರೆ. ನೋಡಿರಿ, ತನ್ಮಯ ಆಗ್ಯಾನ ಮಾತಿನಾಗ, ಅದೇ ಸಮಾಧಿ. ತನ್ಮಯ ಸಮಾಧಿ ಏನು? ಮಾತಿನೊಳಗೆ ತನ್ಮಯ ಆಗ್ಯಾನ. ಏನು ಸಂಸಾರದಾಗ ಆಗ್ತಾರಲ್ಲ, ಆಗ್ತಾರೆ, ಅದಕ್ಕೆ ಸಮಾಧಿ ಅನ್ನಂಗಿಲ್ಲ, ಅದಕ್ಕೆ ಬುದ್ಧಿಬೇಡಿ ಅಂತ. ಮಾತನಾಗ ಸಿಕ್ಕಿಂದ ಬಸ್ ಕಳ್ಕೊಂಡ್ರೆ ಏನಂತಾರೆ? ಸಮಾಧಿ ಹೆಚ್ಚು ಅಂತಾರೆ, ಬುದ್ಧಿಬೇಡಿ ಅಂತ ಬೈತಾರೆ. ಬುದ್ಧಿ ಐತೆ ನಿಮಗೆ. ಪರಂತು ಅದೇ ಬ್ರಹ್ಮದ ಮಾತಿನೊಳಗೆ ನಿಮ್ಮ ಮನಸ್ಸು ಕಳ್ಕೊಂಡ್ರಿ ಅಂದರೆ ಸುಸಂವಾದಿ, ಸಂವಾದ ಸಮಾಧಿ ಅದು. ಅದಕ್ಕೆ ಏನು ಹೇಳಿದ್ರು? ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯ ತತ್ಪ್ರಬೋಧನಂ ಏತದೇಕ ಪರತ್ವಂಚ ಬ್ರಹ್ಮಾಭ್ಯಾಸ ವಿದುರ್ಬುಧ. ಇದಕ್ಕೆ ಆ ಸಂವಾದ ಏನ್ರಿ? ಮಾತು ಕೇಳಕ್ಕೆ ಬ್ರಹ್ಮನ ಸುದ್ದಿ ತೆಗೆದ್ರು ಅಂದ್ರೆ ಅವನು ಮುಗಿತೆ, ಆತ್ಮನ ಸುದ್ದಿ ತೆಗೆದ್ರು ಅಂದ್ರೆ ಏನು ಕೇಳಿ ಏನು ಹೇಳಿ, ಏನು ಕೇಳಿ ಏನು ಹೇಳಂದ್ರೆ ಆಗ್ತದೆ ನೋಡ್ರಿ. ಅವನು ಹಂಗೆ ಆಗ್ಬೇಕು. ಹಸ್ತು ಮನುಷ್ಯನಿಗೆ ಏನು ಅಡುಗೆ ಚೊರ್ಕೊಂಡ್ರೆ ಹೆಂಗೆ ಯಾವಾಗ ಬಾಯಿ ಹಾಕಲಿ ಅಂತಾನೆ, ಹಂಗೆ ಇವನಿಗೆ ಏನು ಎಷ್ಟು ಕೇಳಬೇಕು, ಎಷ್ಟು ಕೇಳಬೇಕು, ಎಷ್ಟು ಹೇಳಬೇಕು. ಅದಕ್ಕೆ ಹೇಳಿದ್ದೆ ಹೇಳುವರು, ಕೇಳಿದ್ದೆ ಕೇಳುವರು. ಗುರುವಿನ ಹೇಳಿಕೆ ಬೇರೆ ಸರ್ವಜ್ಞ. ಏನು ಗುರುಗಳೇ ಅಂತ ಅದು ಹೇಳ್ದೆ ಹೇಳ್ತಾರೆ, ಶಿಷ್ಯ ಕೇಳ್ತಾರೆ, ಕೇಳಿದ್ದೆ ಕೇಳ್ತಾರೆ. ಎಷ್ಟು ದಿನ ಕೇಳ್ತೇವೆ? ಬ್ರಹ್ಮ ಜಗತ್ತು ಇಟ್ಟೆ ಕೇಳಕತ್ತೇವೆ ನಾವು. ಸಾಗರ ಕೇಳಿ, ಇದು ಕೇಳಿ, ವ್ಯಾಪಾರ ಇದು ಬ್ರಹ್ಮ ಜಗತ್ತು ಜೀವ ಇದ್ಬಿಟ್ಟು ಮತ್ತೇನು ಕೇಳಕತ್ತೀವಿ? ಹಾಗೆ ಕೇಳ್ತೀವಿ. ಹಂಗೆ ಎಷ್ಟು ರುಚಿ ಅದ ಅದರೊಳಗೆ. ಏನು ಹೇಳ್ತಾರೆ, ಮುಂದೆ ಏನು ಹೇಳ್ತಾರೆ, ಈಗೇನು ಹೇಳ್ತಾರೆ, ನಾಳೆಗೇನು ಹೇಳ್ತಾರೆ. ಇದು ಸಂವಾದ ಸಮಾಧಿ ಅಂತ. ಗುರು ಶಿಷ್ಯರ ಮಾತಿನೊಳಗೆ ತನ್ನ ಮರೆತ ಅಂತಂದ್ರೆ, ಬ್ರಹ್ಮ ವಿಚಾರ ತನ್ನ ಮರೆತ ಅಂದ್ರೆ ಅವ್ರು ಕೇಳೋದು ಹೇಳೋದ್ರಾಗ ಮರೆತ ಅಂದ್ರೆ ಸಮಯ ಗೊತ್ತಿಲ್ಲ, ಎಷ್ಟಾಯಿತು ಸಮಯ ಗೊತ್ತಿಲ್ಲ ಅವನಿಗೆ, ನಾ ಹೆಂಗೆ ಕುಂತೀನಿ ಅನ್ನೋದು ಗೊತ್ತಿಲ್ಲ. ಹಂಗೆ ನೋಡ್ರಿ, ಇದಕ್ಕೆ ಸಮಾಧಿ ಅಂತ ಅಂತಾರವರು. ಅದಕ್ಕೆ ಅನುಭವಿಗಳೋಳು, ಎಲ್ಲಿ ಅನುಭವಿಗಳೋಳು, ಮತ್ತು ದೊಡ್ಡರ ಜೊತೆಗೆ ವಾದ ಮಾಡ್ಬಿಟ್ಟು ಕುಂಡ್ರಬೇಡ ಅಂತ. ಅನುಭವಿ ಅಂದರೆ ಯಾರಿಗೆ ಅಂತಾರೆ? ಅವ್ರಿಗೆ ಆತ್ಮಜ್ಞಾನ ಮಾಡಿಕೊಂಡು ಸಚ್ಚಿದಾನಂದವನ್ನು ಅನುಭವಿಸಿದವರಿಗೆ. ಸೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ, ಹೀಗೆ ಯಾವ ಏನಪ್ಪ ಅಂದ್ರೆ ಅರಿತು ಅನುಭವ ಮಾಡ್ಯಾರ. ಅರಿಯೋದು ಬೇಡ, ಅನುಭವ ಬೇರೆ. ಜಾಮೂನ ಸಿಹಿಯದಂತ ಬರೀ ಕೇಳಿದೇವಿ, ಶ್ರೋತ್ರದಿಂದ ಅರ್ತಿದ್ದೇವೆ, ಆದರೆ ಅದರ ಖಾಸ್ ಅನುಭವ ಎಲ್ಲಿದಾನೆ? ನಾಲಿಗೆಗೆ ಅದು ಅನುಭವ ಅಂತಾರೆ. ಇದು ಜಾಮೂನ ತಿಳಿಯೋದು ಬೇರೆ, ಅದನ್ನು ತಿನ್ನೋದು ಬೇರೆ. ಬ್ರಹ್ಮ ಆತ್ಮ ಏಕತ್ವ ಅಂತ ನಾವು ಸಮಸ್ತ ಶಾಸ್ತ್ರಕ್ಕೆ ತತ್ವಮಸಿ ಕೇಳ್ತೇವೆ. ಅಹಂ ಬ್ರಹ್ಮಾಸ್ಮಿ ಅಂತೇವೆ, ಪ್ರಜ್ಞಾನಮಾನಂದ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಅಂತೇವೆ. ಇದ್ರದ್ದು ಅನುಭವ ಆಗಬೇಕು. ಯಾರು ಆ ಅನುಭವ ಅಂದ್ರೇನು? ಸತ್ತಿನ ಅನುಭವ, ಚಿತ್ತಿನ ಅನುಭವ, ಆನಂದದ ಅನುಭವ, ನಿತ್ಯದ ಅನುಭವ. ಏನಪ್ಪ ಅಂತ ಕೇಳಿದರೆ, ವೈಚಾರಿಕ ದೃಷ್ಟಿಯಿಂದ ಯಾರು ಇದನ್ನು ಅನುಭವ ಮಾಡ್ಯಾರ ಅಂಥವರಲ್ಲಿ ಅನುಭವಿಗಳೋಳು ತನ್ನ ಅನುಭವ ಬೋಧೆಯನ್ನು ಅನುಭವಿಪದು.
ಹೌದಾ? ಏನು ಹೆಂಗೆ ಮಾಡ್ಬೇಕ್ರಿ? ನಾವು ನಾ ಏನು ಅನುಭವ ಮಾಡೀನಿ ಈಗ ಮುಮುಕ್ಷು ಅದು ಅನುಭವ ಮಾಡಿ, ನಾನು ಗುರುಗಳು ಹೇಳೋದು ಅನುಭವ ಮಾಡೀನಿ. ಈ ಅನುಭವ ಕರೆಯೋದು ಸುಳ್ಳೋದು ಯಾರಿಗೆ ಬರ್ತದೆ? ಎಲ್ಲಿ ಹೋಗ್ಬೇಕು? ಅನುಭವಿಗಳಂತ ಹೋಗ್ಬೇಕು. ಅದಕ್ಕೆ ನಾ ಹಿಂಗೆ ತಿಳ್ಕೊಂಡೀನಿ ನೋಡ್ರಿ, ನಾ ಹಿಂಗೆ ಅರ್ಥ ಮಾಡ್ಕೊಂಡೀನಿ. ತನುವಿಗೆ ವಿಲಕ್ಷಣ ಅಂದ್ರೆ ಹಿಂಗೆ ಅರ್ಥ ಮಾಡ್ಕೊಂಡೀನಿ, ಮನಸ್ಸಿಗೆ ವಿಲಕ್ಷಣ ಅಂದ್ರೆ ಹೀಗೆ ಅರ್ಥ ಮಾಡೀನಿ, ಬುದ್ಧಿಗೆ ವಿಲಕ್ಷಣ ಅಂದ್ರೆ ಹೀಗೆ ಅರ್ಥ ಮಾಡೀನಿ. ಯಾಕೆ ಇವು ಅರ್ಷಿಗಳತ್ತವ ಅಂತ ನಾ ತಿಳಿದೀನಿ. ಬುದ್ಧಿ ನಿಶ್ಚಯದಿಂದ, ಅಹಂಕಾರ ಅಭಿಮಾನದಿಂದ, ಮನಸ್ಸು ಏನಪ್ಪ ಅಂತ ಅರಿತದ ತಿಳ್ಕೊಂಡಿನ. ಇದು ಬರೋಬರೇನ್ರಿ? ಅದಕ್ಕೆ ಹೇಳ್ಬೇಕಲ್ಲ. ಮತ್ತೆ ನಿನ್ನ ಅನುಭವ ಅವ್ರಿಗೆ ಹೇಳಬೇಕು. ಪಾಠ ಕೊಡ್ತೇವೆ ಅಂತಾರಲ್ಲ, ಪಾಠ ಕೊಡಬೇಕು. ಯಾರಿಗೆ? ಅನುಭವಿಗಳಲ್ಲಿ ನಿನ್ನ ಅನುಭವ ಹೇಳಬೇಕು. ನೀನು ಇದು ಕರೆಕ್ಟ್ ಅದಾನ ಇಲ್ಲೋ, ಇನ್ನು ಸರಿ ಅದಾನ ಇಲ್ಲೋ ಅಂತ ಹೇಳ್ಬೇಕು. ಮತ್ತು ಅದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬೇಕು. ಮತ್ತೊಂದಿಲ್ಲ, ಅದೇ ಬ್ರಹ್ಮದ್ದೇ ಹೇಳೋದು, ಬ್ರಹ್ಮದ್ದೇ ಕೇಳೋದು. ಆತ್ಮದ್ದೇ ಹೇಳೋದು, ಆತ್ಮದ ಅನುಭವನೇ ಕೇಳೋದು. ನಿನ್ನ ಆತ್ಮಾನುಭವ ಅವ್ರಿಗೆ ಹೇಳು, ಅದನ್ನು ಸರಿಯೋ ತಪ್ಪು ಅಂತ ಅವರು ಸರಿಪಡಿಸ್ತಾರೆ. ತಮ್ಮ ಅನುಭವ ನಿನಗೆ ಹೇಳ್ತಾರೆ, ತಮ್ಮ ಅನುಭವ ನಿಮಗೆ ಹೇಳ್ತಾರೆ. ಅದಕ್ಕೆ ಅಂತಾರೆ ಅವರು, ಯಾವ ವಸ್ತುನೊಳಗೆ ಯಾರು ಅನುಭವಿ ಇದ್ದಾರೆ ಅವರು ಒಬ್ರಿಗೊಬ್ಬರು ಮಾತಾಡ್ತಾರೆ. ಅರಿವಿ ಮಾರವ ಜ್ವಾಳದ ಧಾರಣೆ ಪಾರಣೆ ಅವನಿಗೇನು ಗೊತ್ತ್ರಿ? ಅದ್ರ ಅವನಿಗೆ ಗೊತ್ತಿಲ್ಲ. ನೀವು ಅಳತೆ ದುಕಾನಕ್ಕೆ ಹೋದ್ರೆ ಅಲ್ಲಿ ಏನು ಮಾರ್ತಾರೆ ಅವ್ರಿಗೆ ಗೊತ್ತದ, ಭಾವ ಗೊತ್ತದ ಅವ್ರಿಗೆ ಗೊತ್ತದ, ಅವ್ರಿಗೆ ಕೇಳಿದ್ರೆ ಅವರೇ ಹೇಳ್ತಾರೆ. ಪರಂತು ಯಾರಿಗೆ ಇದು ಬ್ರಹ್ಮದ ಅನುಭವನೇ ಇಲ್ಲ ಅಂಥವ್ರ ಮುಂದೆ ಮಾತಾಡೋಕ್ಕೆ ಹೋದ್ರೆ ಹುಚ್ಚನು ಅಂತಾರೆ, ಉತ್ತರನೂ ಸಿಗಂಗಿಲ್ಲ. ಉತ್ತರ ಇದೇ ಸಿಗ್ತದೆ, ನಮಗೆ ಹುಚ್ಚ ಅಂತ ಅನ್ನೋದು ಸಿಗ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ಎಲ್ಲಿ ಯಾರ ಮುಂದೆ ತನ್ನ ಬಿಚ್ಚಿ ಹೇಳಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತಿರಬೇಕು. ಅಲ್ಲಿ ಸಂವಾದ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಯಾರ ಜೊತೆಗೆ ಬ್ರಹ್ಮದ ಮಾತಾ, ಯಾರ ಜೊತೆಗೆ ವ್ಯವಹಾರ ಮಾತಾ, ಯಾರ ಜೊತೆಗೆ ಧನದ ಮಾತಾ, ಯಾರ ಜೊತೆಗೆ ಅಧಿಕಾರದ ಮಾತು, ಭಿನ್ನ ಭಿನ್ನ ಅದಾವೆ. ಅಧಿಕಾರದ ಮಾತು ಅಧಿಕಾರದ ಜೊತೆಗೆ ಮಾತಾಡಬೇಕು, ವ್ಯಾಪಾರಿ ಮಾತು ವ್ಯಾಪಾರಿ ಜೊತೆಗೆ ಮಾತಾಡಬೇಕು, ಬ್ರಹ್ಮಾನುಭವ ಇದ್ದವ್ರ ಜೊತೆಗೆ ಬ್ರಹ್ಮಾನುಭವದ ಮಾತಾಡಬೇಕು. ಆ ಮಾತುಗಳು ಬ್ರಹ್ಮದ ಬಗ್ಗೆ ಮಾತಾಡೋದು, ಬ್ರಹ್ಮದ ಬಗ್ಗೆ ಕೇಳೋದಕ್ಕೆ ಏನಂತಾರೆ, ಇದಕ್ಕೆ ಸಂವಾದ ಸಮಾಧಿ. ಅದರೊಳಗೆ ಮಗ್ನ ಆಗ್ತಾನೆ. ಇನ್ನೊಂದಿಟ್ಟು ನನ್ನ ಕಿವಿ ಹೇಳ ಸಲ ಅಂದಾರೆ, ನನ್ನ ಕಿವಿ ಏನೂ ತೃಪ್ತಾಗಿಲ್ಲ ಇನ್ನಿಟ್ಟು ಹೇಳ್ರಿ, ನನ್ನ ಕಿವಿ ತೃಪ್ತಾಗಿಲ್ಲ ಇನ್ನಿಟ್ಟು ಹೇಳ್ರಿ ಅಂತ ಏನಪ್ಪ ಆತ ಮನುಷ್ಯನಿಗೆ ಕೇಳ್ತಾರೆ. ಅದಕ್ಕೆ ಇದಕ್ಕೆ ಸಂವಾದ ಸಮಾಧಿ ಅಂತ. ಅನುಭವಿಗಳು ತನ್ನ ಅನುಭವ ಬೋಧೆಯನ್ನು ಅನುಭವವಿದು ಸುಖವೆನಿಪಂತೆ. ಅವನಿಗೆ ಹೀಗೆ ವಾದ ಸಂವಾದ. ಸಂವಾದ ಅಂದರೆ ಇಲ್ಲಿ ತಿಳಿದುಕೊಳ್ಳಬೇಕಂತ ಕೇಳಬೇಕು, ತಿಳಿಲಿ ಅಂತ ಹೇಳಬೇಕು. ಇದಕ್ಕೆ ಸಂವಾದದೊಳಗೆ ಪೇಳುವೆ ಅಂತಾರೆ ನಿಜಗುಣರು. ಜಲ್ಪವಾದ ಅಲ್ಲ, ವಿತ್ತಂಡವಾದ ಅಲ್ಲ. ಸಂವಾದ ಅಂದ್ರೇನು? ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೇಳಬೇಕು, ತನ್ನ ಅನುಭವ ಹೇಳಬೇಕು. ಇವನ ಕೇಳಿ ಉದ್ಧಾರ ಆಗಲಿ ಅಂತ ಪ್ರೇಮದಿಂದ ಅವರು ಹೇಳಬೇಕು. ಇದರೊಳಗೆ ಮಗ್ನ ಆಗಬೇಕು. ಅವನಿಗೇನು ಗೊತ್ತಾಗಿಲ್ಲ, ಸಮಯ ಗೊತ್ತಾಗಿಲ್ಲ, ಊಟ ಗೊತ್ತಾಗಿಲ್ಲ, ಏನು ಗೊತ್ತಾಗಿಲ್ಲ. ಅವನಿಗೆ ಗುರುಗಳು ಹೇಳ್ತಿರ್ತಾರೆ, ಇವನು ಕೇಳ್ತಿರ್ತಾನೆ, ಕಣ್ಣಾಗ ನೀರು ಹೋಗ್ತಿರ್ತಾವ. ಏನೋ ಎಂಥ ಸಮಾಧಿ ನೋಡ್ರಿ, ಎಂಥ ಸಮಾಧಿ. ಇದಕ್ಕೆ ಅಂತಾರೆ ಆನಂದ ಆಗ್ತದೆ ಅವನಿಗೆ. ಇದೊಂದು ಸಂವಾದ ಸಮಾಧಿ ಅಂತ ಕರೀತಾರೆ. ಸಮಾಧಿ ಅಂದರೆ ಆ ಸಮಯಕ್ಕೆ ಆ ಬ್ರಹ್ಮದ ಮಾತು ಬಿಟ್ಟು ಇನ್ನೊಂದು ಅವನಿಗೆ ಏನೋ ನೆನಪು ಬರದೇ ಇದ್ದರೆ ಅದನ್ನೂ ಒಂದು ಸಮಾಧಿನೇ. ಕೇಳೋದು ಬ್ರಹ್ಮೆ, ಹೇಳೋದು ಬ್ರಹ್ಮೆ, ಅನುಭವಿಸೋದು ಬ್ರಹ್ಮೆ. ಅದಕ್ಕೆ ಮತ್ತೊಂದನ್ನು ಅವನಿಗೆ ಯಾವುದು ಕೂಡ ಬರಂಗಿಲ್ಲಪ್ಪ ಅಂದರೆ ಇದು ಒಂದು ಸಂವಾದ ಸಮಾಧಿ. ಮರ್ಮವನ್ನು ಅರಿದು ಆತ್ಮ ಸುಖದಾದಿ ಎನಿಸುವ ಕರ್ಮವನ್ನು ಅಲಸದೆ ಮಾಡ್ಪುದು ಕರ್ಮ ಸಮಾಧಿ ಎಂದೆನಿಸುವ. ಅದು ಬಾಹ್ಯ ಕರ್ಮೋಪವೃತ್ತಿ ಇಲ್ಲದೆ ಆಗದು. ಇದು ಕರ್ಮ ಸಮಾಧಿ ಅಂತ. ಕರ್ಮ ಬಿಟ್ಟು ಭಾಳ ಸಾಯ್ತಾರೆ ಅವನು, ಭಾಳ ಬಿಟ್ಟು ಭಾಳ ಸಾಯ್ತಾರೆ. ಎಲ್ಲಿ ಬಿಟ್ಟಾನೆ ಏನು ಸುದ್ದಿ? ಮರದೋಷ ಕಳ್ಕೊಳ್ಳೋಕೆ ಕರ್ಮ ಮಾಡ್ತಿದ್ದರು, ಬಿಟ್ಟಾನ ಭಾಳ ದಿವಸ ಆಯ್ತು. ಇಲ್ಲಿ ಕರ್ಮ ಸಮಾಧಿ ಅಂತ ಯಾಕೆ ಅಂದರು ಅಂತ ಕೇಳಿದರೆ, ಇದು ಬಾಹ್ಯ ಕರ್ಮೇಂದ್ರಿಯಗಳ ಕರ್ಮ ಅಲ್ಲ, ಇದು ಮಾನಸಿಕ ಕ್ರಿಯೆ. ಮನಸ್ಸಿನ ಕೆಲಸ ಏನ್ರಿ? ಸಂಕಲ್ಪ ವಿಕಲ್ಪ ಮಾಡೋದು ಕೆಲಸ, ಅದು ಕಾರ್ಯ ಅದೇ, ಅದು ಕರ್ಮ. ಅದು ಹಾಗೆ ಏನಪ್ಪ ಅಂದ್ರೆ ಮನಸ್ಸು
ಇದು ಕರ್ಮ ಸಮಾಧಿ ಅಂದರೆ ಏನ್ರಿ ಅಂತ ಬಾಹ್ಯ ಕರ್ಮಗಳೆಲ್ಲವನ್ನು ಉಳಿದು ಪ್ರಪಂಚದಲ್ಲಿ ಏನು ಕರ್ಮೇಂದ್ರಿಯ ಇದೆ ಎಲ್ಲ ಕರ್ಮೇಂದ್ರಿಯಗಳು ಮನಸ್ಸು ಬೇಕೇ. ಮನಸ್ಸಿಲ್ಲದೆ ಕೈ ಮಾಡಂಗಿಲ್ಲ, ಮನಸ್ಸಿಲ್ಲದೆ ಕಾಲು ನಡಂಗಿಲ್ಲ, ಮನಸ್ಸಿಲ್ಲದೆ ಬಾಯಿ ನುಡಂಗಿಲ್ಲ. ಕರ್ಮ ಅದಾವು, ಮನಸ್ಸಿಗೆ ಕುಡ್ಕೊಂಡೇ ಅದಾವೆ. ಪರಂತು ಈ ಕರ್ಮ ಹೆಂಗದ, ಕೇದು ಬಾಯಿಯ ಕೈಯ ಕಾಲಿನ ಇಲ್ಲ, ಈ ಕರ್ಮ ಇಲ್ಲ. ಬಾಹ್ಯ ಕರ್ಮಗಳು ಇವೆಲ್ಲ ಬಿಟ್ಟು ಮತ್ತ್ಯಾಕೆ ಕರ್ಮ ಮಾಡೋದು ಅಂದ್ರೆ ಮರ್ಮವನ್ನರಿದು ಆತ್ಮ ಸುಖದ ಆದಿ ಎನಿಸುವ ಕರ್ಮ. ಏನ್ರಿ? ಮರ್ಮವನ್ನರಿದು ಗುರುಗಳಿಂದ ಶಾಸ್ತ್ರಗಳಿಂದ. ಮರ್ಮ ಅಂದ್ರೆ ರಹಸ್ಯ. ಅದಕ್ಕೆ ಹೇಳಿದವರು ಇದಂ ರಹಸ್ಯದ ರೂಪ ಹೇಳಿದ್ರು. ಇದು ರಹಸ್ಯದ, ಇದು ರಹಸ್ಯ ಸ್ಥಿತ ಅಂತ ಭಗವದ್ಗೀತೆಲೆ ಏಕಾಂತದಲ್ಲಿ ಕೊಂಡಿರ್ಬೇಕು. ಏಕಾಂತ ಅಂದರೆ ಅಡಿವಲ್ಲ, ಇಂದ್ರಿಯ ಮನಸ್ಸು ಇಂದ್ರಿಯ ಇವೆಲ್ಲ ಕರ್ಮೇದ ಬಿಟ್ಟುಕೊಂಡಿರೋದು ಏಕಾಂತ. ಇಲ್ಲೇ ಇಲ್ಲೇ ಹೃದಯದಲ್ಲಿ ಕೊಂಡಿರೋದು. ನಾವು ಹಮೇಶ ಕಣ್ಣಾಗ ಕಿವಿಯಾಗ ಮೂಗ್ಯಾಗ ಕೊಂಡಿರ್ತೀವಿ. ನಾವು ಒಳಗೆ ಹೃದಯದ ಮೇಲೆ ಕೂಡೋದು ನಿದ್ಯಾಗಟ್ಟೆ. ಒಳ್ಳೆ ಟೈಮಕ್ಕೆ ಮನುಷ್ಯ ಕಣ್ಣಾಗರೆ ಕಿವಿಯಾಗರೆ ಕೈಯಾಗರೆ ಕಾಲಾಗರೆ ಕೊಂಡಿರ್ತಾನೆ, ಭ್ರಷ್ಟ ಆಗ್ತಾನೆ. ಅದಕ್ಕೆ ಆ ಕಣ್ಣ ಸರಸ್ವತಿ ಬರೀತಾರೆ, ಯಾವ ಹೆಣ್ಮಗಳು ಸದಾ ಬಾಗಿಲ್ದ ಕಿಟಕಿ ಹಾಕೊಂಡಿರ್ತಾಳೆ ಅಂದ್ರೆ ಸರಿ ಇರಂಗಿಲ್ಲಕ್ಕೆ, ಹಾಳಾಗ್ತಾಳೆ. ಹಾಗೆ ನಮ್ಮ ಜೀವ ಸದಾ ಕಿವಿಯಾಗ ಇವು ಕಿಟಕಿ ಬಾಗಿಲು ಅದಾವಲ್ರಿ, ನವದ್ವಾರ, ಅಲ್ಲಿ ಹೋಗಿ ಕುಂತಂದ್ರೆ ಖರಾಬಾಗ್ತದೆ. ಇದು ಮನಸ್ಸು ಹೊರಗೆ ಹೋಗ್ಬಿಡ್ತದೆ. ಅದಕ್ಕಂತಾರವರು ಇವೆಲ್ಲ ಮುಚ್ಚಿಕೊಂಡ್ರು ಅಂತ. ಯಾವ ಕರ್ಮ ಇಲ್ಲ, ಯಾವುದೇ ಕರ್ಮ ಇಲ್ಲ. ಇದೇಪ್ಪ ಅಂದ್ರೆ ಕೈ ಇದಿಲ್ಲ, ಕಾಲಿಂದಿಲ್ಲ, ಏನಪ್ಪ ಅಂತ ಕೇಳಿದ್ರೆ ಯಾವ ಉಪಸ್ಥ ಯಾವ ಇಂದ್ರಿಯಗಳ ಕರ್ಮ ಇಲ್ಲ. ಅವಾಗ ಅಂತಾರವರು ಬಾಹ್ಯ ಕರ್ಮವ ಎಲ್ಲವನ್ನು ಉಳಿದು. ಮತ್ತು ಕರ್ಮ ಮಾಡಿದ್ರೆ ಕರ್ಮ ಸಮಾಧಿ ಅದ. ಮತ್ತು ಇವೆಲ್ಲ ಬಿಡುವಂತೀರಲ್ಲ ನೀವು, ಬಿಟ್ಟು ಬಿಡೋ ಕರ್ಮ ಸಮಾಧಿ ಹೆಂಗ್ರಿ? ಸಮಸ್ಯೆ ಬರ್ತದೆ. ಕರ್ಮದಾಗ ಮಾಡೋದ್ರಾಗ ಚಿತ್ತಿತ್ತು ಅಂದ್ರೆ ಸಮಾಧಿ ಅಂತ. ಇವರೇ ಬಿಟ್ಟಿರಿ ನೀವು. ಬಾಹ್ಯ ಕರ್ಮವನ್ನೆಲ್ಲವನ್ನು ಉಳಿದು ಕರ್ಮೇಂದ್ರಿಯಗಳು ಹೊರಗೆ ಕೆಲಸ ಎಲ್ಲ ಬಂದದವ. ಮತ್ತೆ ಹೆಂಗೆ ಕರ್ಮ ಸಮಾಧಿ ರೀ? ಕರ್ಮ ಮಾಡೋದ್ರೊಳಗೆ ಮಗ್ನಾಗೋದೇ ಕರ್ಮ ಸಮಾಧಿ. ಮತ್ತು ಇವೆಲ್ಲರ ಕರ್ಮ ಬಿಟ್ಟಿರಲ್ಲ. ಮತ್ತು ಬಾಹ್ಯೇಂದ್ರಿಯ ಕರ್ಮ ಬಿಟ್ಟಿರಿ. ಮತ್ತು ಸಮಾಧಿ ಹೆಂಗೆ ಅಂದ್ರೆ ಇನ್ನೊಂದದ ಮಾನಸ ಕರ್ಮ ಅಂತ. ಮಾನಸ ಕರ್ಮ ಅದಕ್ಕಂತಾರೆ ಅವರು ಅವೆಲ್ಲವನ್ನು ಅಳಿದು ಆತ್ಮ ಸುಖದ ಆದಿ ಎನಿಸುವ ಆತ್ಮಾನಂದಕ್ಕೆ ಮೂಲ ಕಾರಣವಾದ ಚಿಂತನೆ ಕರ್ಮ. ಇದೇನಂತಾರೆ? ಚಿಂತನೆ. ಸೋಂ 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 ಶಿವೋಂ. ಏನಪ್ಪ ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ಏನಪ್ಪ ಅಂದ್ರೆ ಇದು ಕರ್ಮದ, ಇದು ಮಾನಸ ಕರ್ಮ. ಅಲಸದೆ ಮಾಡ್ಪುದು ಕರ್ಮ ಸಮಾಧಿ ಎಂದೆನಿಸುಗುಂ. ಇದಕ್ಕೆ ಕರ್ಮ ಸಮಾಧಿ ಅಂತ. ಯಾವುದು? ಮಾನಸ ಕರ್ಮ ಸಮಾಧಿ. ಮನಸ್ಸು ಸೋಹಂ 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 ಅನ್ಕೋತು ಗಪ್ಪಾಯಿತು ಅಂದ್ರೆ ಮನಸ್ಸು. ಹೊರಗಿನ ಕರ್ಮ ಅಲ್ಲ, ಹೊರಗಿನ ವಸ್ತು ಮಾಡಿ ಮಾಡಿ ಅದರಾಗ ಹೋಗ್ತಾನೆ ಅವನು. ಇಲ್ಲಿ ಹಂಗಲ್ಲ, ಒಳಗಿಂದ ಮಾಡಿ 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 ಗಪ್ಪಾದ ಅಂದ್ರೆ ಸೋಹಂ 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 ಶಿವೋಹಂ 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 ಗಪ್ಪಾಯಿತು ಅಂದ್ರೆ ಸಮಾಧಿ. ಇದು ಏನಪ್ಪ ಅಂತ ಕೇಳಿದರೆ ಆಂತರಿಕ, ಇದು ಕರ್ಮ ಸಮಾಧಿ. ಸೋಹಂ ಅನ್ನೋದ್ರೊಳಗನೇ ಮತ್ತೊಂದೇನು ನೆನಪಿ ಬರೋಂಗಿಲ್ಲ ಅವನಿಗೆ. ಆ ಮಾನಸ ಕ್ರಿಯೆನೇ ಸದಾ ಸದಾ ನಡೀತದೆ, ಮತ್ತೊಂದು ನೆನಪಿ ಬರೋಂಗಿಲ್ಲ ಅವನಿಗೆ. ಅಂದರೆ ಇದು ಆಂತರ ಕರ್ಮ ಸಮಾಧಿ ಅದ. ಇದು ಕರ್ಮ ಸಮಾಧಿ. ಕರ್ಮ ಸುವಿಚಾರ ಕ್ರಿಯೆ ಎನಿಸುವುದು ನಿಜಗುಂಡು ಹೇಳ್ಯಾರ. ವಿಚಾರನೂ ಒಂದು ಕ್ರಿಯೆ. ನಾನು ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ, ಇದನ್ನು ಕೂಡ ಒಂದು ಕ್ರಿಯೆ ಅದು. ಈ ಕ್ರಿಯೆ ಬಿಟ್ಟು ಮತ್ತೊಂದನ್ನು ನೆನಪಿಗೆ ಬರಲಿ ಅಂದರೆ ಇದು ಕರ್ಮ ಸಮಾಧಿ. ಇದು ಆಂತರಿಕ ಕರ್ಮ ಸಮಾಧಿ ಅನ್ನಬೇಕು. ಇದು ಹೆಂಗದ? ಕರ್ಮವನ್ನು ಅಲಸದೆ ಮಾಡ್ಬೋದು. ಆದರೆ ಇದು ಕರ್ಮ ಸಮಾಧಿ ಎನಿಸುಗುಂ. ಅದು ಬಾಹ್ಯ ಕರ್ಮೋಪರತಿ ಇಲ್ಲದೆ ಆಗದು. ಹೇಳಿದ್ರೆ ಅದಕ್ಕೇನಪ್ಪ ಅಂದ್ರೆ ನೀ ಒಳಗೆ ಚಿಂತನೆ ಮಾಡ್ತೀಯ ಅಂದ್ರೆ ಹೊರಗಿಂದ ಬಂದ್ ಮಾಡಬೇಕು. ಕೈ ಕೆಲಸ, ಕಾಲು ಕೆಲಸ ಇವೆಲ್ಲ ಬಂದ್ ಮಾಡಬೇಕು. ಆ ಕರ್ಮಗಳನ್ನು ನೀವು ಹೊರಗಿಂದು ವಾಕ್ಪಾಣಿಪಾದ ಉಪಸ್ಥ ಕರ್ಮಗಳನ್ನೆಲ್ಲ ಬಿಟ್ಟು ನಿಷೇಧ ಮಾಡಿ ಕೇವಲ ಸೋಹಂ ಅನ್ನತಕ್ಕಂಥ ಕರ್ಮ ಮಾಡಿದೆ ಅಂದರೆ ಅಕ್ಕ.
ಮತ್ತು ಬಾಯಿ ಮಾತಾಡ್ತದೆ, ಒಳಗೆ ಸೌಮ್ಯ ಹಂಗೆ ಅನ್ಬೇಕು, ಕೈ ಕೆಲಸ ಮಾಡಕತ್ತದ ಸೌಮ್ಯ ಹಂಗೆ ಅನ್ಬೇಕು. ಹಂಗಿಲ್ಲ, ಈ ಬಾಹ್ಯ ಕರ್ಮವನ್ನು ಬಿಡಬೇಕಮ್ಮ. ಪೂರ ಸಂಪೂರ್ಣ ತ್ಯಾಗ ಮಾಡಿ ಕೇವಲ ಸೋಹಂ ಅಂತಕ್ಕಂಥದ್ರೊಳಗೆ ಇದ್ದ ಅಂದ್ರೆ, ಬ್ರಹ್ಮಾಸ್ಮಿ ಅಂತ ಇದ್ದ ಅಂದ್ರೆ ಇದಕ್ಕೇನಂತಾರೆ, ಒಳಗಿಂದು ಇದಕ್ಕೆ ಸಮಾಧಿ, ಕರ್ಮ ಸಮಾಧಿ ಅಂತಾರೆ. ನಾನು ಬ್ರಹ್ಮ ಅನ್ನೋದರಲ್ಲಿ ಮರೆಯುವುದಕ್ಕೆ ಇದು ಕರ್ಮ ಸಮಾಧಿ. ನಾನು ಬ್ರಹ್ಮ ಅನ್ನೋ ಕ್ರಿಯೆಯನ್ನು ಕೂಡ ಅದು ಮಾಡ್ತಾ ಮಾಡ್ತಾ ಏಕಾಕಾರ ಆಗಿ ಹೋಯ್ತಾರೆ, ಇದು ಕರ್ಮ ಸಮಾಧಿ ಅದ. ಸರ್ವ ಭಾವನೆಯಲ್ಲಿ ಸರ್ವಾತ್ಮಕತ್ವದೇ ಸರ್ವದ ಸುಖ ಸಿದ್ಧಿ ತನಗಾಗಿ ಸರ್ವವಿಧನು ಬ್ರಹ್ಮಮಯವೆಂದು ಕಾಣುವುದೇ ಸರ್ವಾತ್ಮಕವೆನಿಪ್ಪ ಸಮಾಧಿ. ಸರ್ವಾತ್ಮಕ ಅಂದರೆ ಏನು? ಶಿದ ಶಬ್ದದ ಸರ್ವ ಆತ್ಮ, ಮತ್ತೇನು? ಸರ್ವ ಆತ್ಮ, ಎಲ್ಲವೂ ಆತ್ಮ. ಆತ್ಮನ ಬಿಟ್ಟು ಮತ್ತೊಂದು ಜಗತ್ತಿನೊಳಗೆ ಯಾವುದೂ ಇಲ್ಲ. ಏನೇನು ಹಾವು ತೋರಿದ ಅದೆಲ್ಲ ಹಗ್ಗೆ ಅದ, ಎಷ್ಟದ ಅಷ್ಟು ಪೂರ ಹಗ್ಗೆ ಅದ. ಹಾಗೆ ಎಲ್ಲ ಕಡೆ ಪರಮಾತ್ಮನೇ ಅದ, ಪರಮಾತ್ಮ ಬಿಟ್ಟು ಯಾವುದೂ ಇಲ್ಲ ಅಂತ. ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರುಹು ನೀನೇ ದೇವ ಅಂತ ಏನು ಶರಣರು ಅಂದಾಗ, ಹಾಗೆ ಸರ್ವ ಪ್ರಪಂಚದಲ್ಲಿ ಅದು ಏನೇ ಇರಲಿ ಪರಮಾತ್ಮನನ್ನು ಕಾಣತಕ್ಕಂಥದ್ದು ಆ ದೃಷ್ಟಿ ಬರಬೇಕು. ಹೇಗೆ ಎಕ್ಸ್ರೇ ಅದಲ್ಲ, ಅದು ಮ್ಯಾಲಿನ ತೊಗಲ ಪಗಲ ನೋಡಂಗಿಲ್ಲ ನೋಡ್ರಿ, ಹೆಂಗೆ ಹೋಗ್ತದೆ ಒಳಗೆ ಸೀದಾ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ತದೆ, ಎಲ್ಲಿಗಿಟ್ರೆ ಎಲ್ಲಿಗೆ ಹೋಗ್ತದೆ, ಕರಳಿಗಿಟ್ರೆ ಕಳ್ಳಿಗೆ ಹೋಗ್ತದೆ, ಉಳಿಕೆ ಮೇಲೆ ನೋಡಂಗಿಲ್ಲ. ಹೆಂಗೆ ಅದು ಎಕ್ಸ್ರೇ ಐಸ್ ಅದಂತೇಳಿ, ಹಾಗೆ ಸಮಸ್ತ ನಾಮರೂಪಾತ್ಮಕ ಪ್ರಪಂಚ ಏನು ಇದ್ದರೂ ಕೂಡ ಅಲ್ಲಿ ಪರಮಾತ್ಮನ ನೋಡತಕ್ಕಂಥದ್ದು ಅವನಿಗೆ ಶಕ್ತಿ ಭಾವನ ಬಂತು ಅಂದ್ರೆ ಅವನೇ ಸರ್ವಾತ್ಮಕ. ಸರ್ವಂ ಕಲ್ವಿದಂ ಬ್ರಹ್ಮ ನೇನ ನಾಸ್ತಿ ಕಿಂಚನಂ, ಅಲ್ಲಿ ಏನಿಲ್ಲ, ಬ್ರಹ್ಮ ಬಿಟ್ಟು ಏನೂ ಇಲ್ಲ. ಹೇಗೆ ಆಭರಣ ದೃಷ್ಟಿ ಕಳೆದು ಸುವರ್ಣ ದೃಷ್ಟಿ ಬಂತು ಅಂದರೆ ಆ ದೃಷ್ಟಿ ಅಗಸಲಾಗಿರ್ತದೆ ನೋಡ್ರಿ. ಅಕ್ಕ ಸಾಲಿಗೆ ಏನದ ಆಭರಣ ದೃಷ್ಟಿ ನೋಡಂಗಿಲ್ಲ, ಅವನ ದೃಷ್ಟಿ ಏನದ ಬಂಗಾರ ದೃಷ್ಟಿ ಅದಲ್ಲ. ತೋರಿದರು ಆಭರಣ ಇದ್ದರೂ ಕೂಡ ಹೇಗೆ ಅವನ ದೃಷ್ಟಿ ಬಂಗಾರದ್ದು ಅದ, ಮೂಲ ವಸ್ತುವಿನ ದೃಷ್ಟಿ ಅದ. ಅದರಂತೆ ಸಮಸ್ತ ನಾಮರೂಪಾತಿಗಳಿಗೆ ಮೂಲ ಯಾವುದದ? ಅಸ್ಥಿ ಭಾತಿ ಪ್ರಿಯ. ಇವು ಇರಲಿಕ್ಕೆ, ಇವು ತೋರ್ಲಿಕ್ಕೆ ಅದೇ ಕಾರಣ. ಹೇಗೆ ಮೃತ್ತಿಕಾ ದೃಷ್ಟಿ ಒಂದು, ಘಟ ದೃಷ್ಟಿ ಒಂದು ಅದ, ಸುವರ್ಣ ದೃಷ್ಟಿ ಆಭರಣ ದೃಷ್ಟಿ ಅದ. ಅದರಂತೆ ಯಾವನ ಮನಸ್ಸು ಏನಪ್ಪ ಅಂತ ಕೇಳಿದರೆ ಸದಾ ಬ್ರಹ್ಮ ದೃಷ್ಟಿಯೊಳಗೆ ಇರ್ತದೆ. ಎಲ್ಲವೂ ಕೂಡ ದೃಷ್ಟಿ ಅವನಿಗಿಲ್ಲ, ಕೇವಲ ಎಲ್ಲವೂ ಕೂಡ ಪರಮಾತ್ಮನೇ ನೋಡ್ತಾನೆ ಅಂತ ಕೇಳಿದರೆ ಇದಕ್ಕೆ ಸರ್ವಾತ್ಮಕ ಸಮಾಧಿ ಅಂತ. ಸಮಾಹಿತಲ್ಲ ಬುದ್ಧಿ ಸಾಮಾನ್ಯ ಎಲ್ಲನೂ ಕೂಡ ಪರಮಾತ್ಮನೇ ಅಂತ. ಅದಕ್ಕೆ ಇದು ಅಂತಾರೆ ಅವರು, ಸರ್ವ ಭಾವನೆಯಲ್ಲಿ ಸರ್ವಾತ್ಮಕತ್ವದೇ ಸರ್ವದ ಸುಖಬುದ್ಧಿ ತನಗಾಗಿ ಸರ್ವವಿಧನು ಬ್ರಹ್ಮಮಯವೆಂದು ಕಾಣುವುದೇ ಸರ್ವಾತ್ಮಕವೆನಿಪ್ಪ ಸುಸಮಾಧಿ. ಅವನಿಗೆ ಎಲ್ಲಿನೂ ಕೂಡ ಮತ್ತೊಂದಂತ ಎನಸೇ ಇಲ್ಲ, ಮತ್ತೊಂದು ಅನ್ನೋದು ಇಲ್ಲ, ಒಂದೇ ಅನ್ನೋದು ಅವನಿಗೆ ಭೇದ ದೃಷ್ಟಿನೇ ಇಲ್ಲ. ಮಹಾತ್ಮರು ಅದಕ್ಕೆ ಎಲ್ಲವನ್ನು ಕೂಡ ಸರ್ವಾತ್ಮಕ ಭಾವದಿಂದ ನೋಡ್ತಾರೆ. ಪರಮಾತ್ಮ ಹೇಳಿದರು, ಶುನಿಚೈವ ಸಪಾಕೇಚ ಪಂಡಿತ ಸಮದರ್ಶಿನ. ಸಮದರ್ಶಿ ಸರ್ವಾತ್ಮಕ ದೃಷ್ಟಿಯ ಯಾರೇ ಇರಲಿ, ಯಾವರೇ ಇಲ್ಲ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಸಪಾಕೇಚ ಪಂಡಿತ ಸಮದರ್ಶಿನ. ವಿದ್ಯಾವಂತಿರಲಿ ಅವಿದ್ಯಾವಂತರಲಿ ಹೆಂಗನೇ ಇರಲಿ, ಆ ಮನುಷ್ಯನಲ್ಲಿ ಅವ ದೃಷ್ಟಿ ನೋಡ್ತಾನೆ ಬ್ರಹ್ಮ. ನಾವು ಸಮಸ್ತ ದೃಷ್ಟಿ ಅಂತ, ನಾವಿಲ್ಲಿ ಹೆಣ್ಮಕ್ಳಿದ್ದೇವೆ, ಗಂಡ್ಮಕ್ಳಿದ್ದೇವೆ, ಸಣ್ಣವರದಾರ, ದೊಡ್ಡವರದಾರ, ಸಾಧು ಅದರ ಸಂತರದ ಏನಂತೇಳಿ ಹೀಗೆಲ್ಲ ನೋಡೋದು ಭಿನ್ನ ದೃಷ್ಟಿ. ಮನುಷ್ಯರದಾರ ಒಂದೇ ದೃಷ್ಟಿ, ಎಲ್ಲರೂ ಮನುಷ್ಯರಪ್ಪ. ಹೆಣ್ಣಿರಲಿ ಗಂಡಿರಲಿ ದಡ್ಡಿರಲಿ ಬಂತಾರೆ ಸಮದೃಷ್ಟಿ ಬಂತು. ಬೇಡಪ್ಪ ಯಾರಿರಲಿ ಮನುಷ್ಯರ ಮೇಲೆ ಪ್ರೇಮ ಮಾಡಪ್ಪ, ಸಮದೃಷ್ಟಿ ಇದ್ದವರದ. ಅಲ್ಲಿ ಪಾಪ ಪುಣ್ಯಾತ್ಮ ಸಣ್ಣವ ದೊಡ್ಡವ ಶ್ರೀಮಂತ ಇದು ಇರಂಗಿಲ್ಲ, ಅದು ಇರಂಗಿಲ್ಲ, ಸಮದೃಷ್ಟಿ ಇರ್ತದೆ. ಹೀಗೆ ಯಾರು ತತ್ವವನ್ನು ಅರಿತು
ಮುಮುಕ್ಷುಗಳಾಗಿ ತತ್ವಂಪದ ಶೋಧನೆ ಮಾಡಿ ಯಾವ ಮನುಷ್ಯಪ್ಪ ಅಂತ ಕೇಳಿದ್ರೆ ವಿಚಾರ ಮಾಡ್ಯಾನ ಅವನಿಗೆ ಏನು ಕಾಣ್ತದೆ? ಬ್ರಹ್ಮವೇ ಕಾಣ್ತದೆ. ವೃತ್ತಿಂ ಜ್ಞಾನಮಯಿ ಕೃತ್ವ ಪಶ್ಯೆ ಬ್ರಹ್ಮಮಯಂ ಜಗತ್. ಯಾರು ತಮ್ಮ ವೃತ್ತಿಯನ್ನು ಮನಸ್ಸನ್ನು ಬ್ರಹ್ಮರೂಪ ಮಾಡ್ಯಾರ ಅವರಿಗೆ ಬ್ರಹ್ಮ ಕಾಣ್ತದೆ. ಚಸ್ಮಾ ಯಾವಾಗ ಹಾಕೋತಾನೆ? ಯಾವ ಬಣ್ಣದ್ದು? ಅದೇ ಬಣ್ಣದ್ದೇ ಎಲ್ಲ ಕಾಣ್ತದೆ. ಹಾಗೇನಪ್ಪ ಅಂದ್ರೆ ಅವನ ವೃತ್ತಿ ಬ್ರಹ್ಮರೂಪ ಮಾಡಿದ ಅಂತ ಕೇಳಿದರೆ ಅವನಿಗೆ ಸರ್ವತ್ರ ಪರಮಾತ್ಮನೇ ಕಾಣ್ತಾನೆ. ಇವನಿಗೆ ಅಂತ ಸರ್ವಾತ್ಮಕ ಅದ, ಅಲ್ಲಿ ಮತ್ತೊಂದಿಲ್ಲ, ಸಮಬುದ್ಧಿ ಅದನ್ನು ಮತ್ತೊಂದು ಏನೂ ನೋಡೋದಿಲ್ಲ. ಕಾಣದು ಗಾಡದು ಚಲೋ ಕೆಟ್ಟ ಯಾವುದು ಕೂಡ ಅವನಲ್ಲಿಲ್ಲ. ಇದಕ್ಕೇನಂತಾರೆ? ಹಿಂಗೆ ನೋಡೋರು ಏನಂತಾರೆ? ಚೈತನ್ಯವನ್ನು ನೋಡೋರು. ನಾಮರೂಪದಲ್ಲಿ ಅಸ್ಥಿ ಭಾತಿ ಪ್ರಿಯವನ್ನು ಸದಾ ನೋಡತಕ್ಕಂಥವನಿಗೆ ಬ್ರಹ್ಮ ಅಂತ, ಇವನಿಗೆ ಅಂತಾರೆ ಸರ್ವಾತ್ಮಕ ಸಮಾಧಿ ಅಂತ ಕರೀತಾರೆ. ಎನಿತು ತೋರಿಕೆಗಳು ಅನಿತೆಲ್ಲವನು ತನ್ನೋಳು ಇನಿತಿಲ್ಲವೆನ್ನು ಕಾಣುವ ಬಗೆಯದು ವನಿತೆ ನೇತಾತ್ಮಕವೆನಿಪ ಸಮಾಧಿ ಎಂದು ಎನ್ನುತ್ತಿರುಪರು ಅಖಿಳ ಸನ್ಮುನಿಗಳು. ಸೇಮ್ ಅದ. ಈಗ ರೂಪಾಯಿ ಹಿಂಗೆ ಹಿಡಿದ್ರು ರೂಪಾಯಿನೇ, ಹಿಂಗೆ ಹಿಡಿದ್ರು ರೂಪಾಯಿನೇ. ಅದು ಯಾಕ್ರಿ? ಎರಡು ಮಾರಿ ಇರ್ತಾವಲ್ಲ, ಅದು ರೂಪಾಯಿನೇ ಅದ. ಕಿಮ್ಮತ್ತು ಅದೇ ಅದು. ಹಿಂಗೆ ಹಿಡಿದ್ರೆ ಕಿಮ್ಮತ್ತು ಬೇರೆ, ಹಿಂಗೆ ಹಿಡಿದ್ರೆ ಕಿಮ್ಮತ್ತು ಬೇರೆ ಇಲ್ಲ ಅದಕ್ಕೆ. ಹಾಗೆ ಅದು ವಸ್ತು ಒಂದೇ ಅದ. ತಿಳಿಯುವುದು ಎರಡು ಪ್ರಕಾರ. ಒಂದು ಬ್ರಹ್ಮವನ್ನು ಸರ್ವಾತ್ಮಕ ದೃಷ್ಟಿಯಿಂದ ಅಳೆದ್ರು. ಒಂದು ಏನಪ್ಪ ಅಂದ್ರೆ ನೇತ್ಯಾತ್ಮಕ ದೃಷ್ಟಿ. ಇವ ಮಲ್ಲಪ್ಪದಾನ ಅಂತ ಹೇಳಿದೆವು ನಾವು. ಕರಿಟೆಪ್ಪಿಗೆ ಮಲ್ಲಪ್ಪದಾನ ಅಂತ ಹೇಳಿದರು. ಇದು ಇದು ಅವನಿಗೆ ಹೇಳ್ತಾರೆ. ಇನ್ನು ಅವನಿಗೆ ಹೇಳಬೇಕಾಗಿದೆ, ಕರಿಟೆಪ್ಪಿಗೆ ಯಾರು ಇಲ್ಲ ಅವರು ಮಲ್ಲಪ್ಪ ಅಲ್ಲ. ಏನಂದಂಗಾಯ್ತು? ಒಂದೇ ಹೇಳ್ದಂಗಾಯ್ತು. ಯಾರು ಕರಿಟೆಪ್ಪಿಗೆ ಇಲ್ಲ ಅವರು ಮಲ್ಲಪ್ಪ ಅಲ್ಲ. ಕರಿಟೆಪ್ಪಿಗೆ ಯಾವ ಅವನೇ ಮಲ್ಲಪ್ಪ, ಕರಿಟೆಪ್ಪಿಗೆ ಯಾವ ಮಲ್ಲಪ್ಪ ಸರ್ವಾತ್ಮಕ ಸೀದಾ ಹೇಳ್ತೀನಿ. ಹೀಗೆ ಏನಪ್ಪ ಅಂತ ಕೇಳಿದರೆ ನೇತೆ ಒಂದು ಅಲ್ಲಗಳಿದು ಹೇಳುವುದು, ಇದೇ ಅಂತ ಹೇಳುವುದು, ಇಷ್ಟೇ ಮತ್ತೇನದು? ಎರಡೂ ಅದು. ಈಗ ನೇತ್ಯಾತ್ಮಕ ಉಪದೇಶಕ್ಕಂದರೆ ಏನು? ಸಚ್ಚಿದಾನಂದ ಬ್ರಹ್ಮವನ್ನು ಬಿಟ್ಟು, ಸತ್ತು ಚಿತ್ತು ಆನಂದ ಅಸ್ಥಿ ಭಾತಿ ಪ್ರಿಯ ಬಿಟ್ಟು ಏನು ಅದ ನೋಡಪ್ಪ, ಅದು ಬ್ರಹ್ಮ ಅಲ್ಲ, ಸತ್ಯ ಅಲ್ಲ, ದುಃಖ ರೂಪ ಅಲ್ಲ. ಅಂದರೆ ಏನಂದಂಗಾಯ್ತು? ಯಾವುದು ಸತ್ತದ, ಯಾವುದು ಭಾತಿ ಅದ, ಯಾವುದು ಪ್ರಿಯ ಅದ, ಅದೇ ಏನಪ್ಪ ಅದು ಬ್ರಹ್ಮ ಅಂದಂಗಾಯ್ತು. ಭಿನ್ನ ರೀತಿಯಿಂದ ಸ್ವಲ್ಪ ಇದು ನೇತ್ಯಾತ್ಮಕ ಆಟ ಸರಿ ಅನಿಸಂಗಿಲ್ಲ ಅಂತ ಅನಿಸ್ತದೆ. ಎಲ್ಲರ ಅಪ್ಪಗಿಂತ ನಮ್ಮ ಅಪ್ಪ ಭಾಳ ಶ್ರೇಷ್ಠ ಅಂದ್ರೆ ಏನಂದಂಗೈತೆ? ನಮ್ಮ ಅಪ್ಪ ಶ್ರೇಷ್ಠ ಅನ್ನೋದು ಒಂದು ಸೀದಾ ಇದು. ಮತ್ತು ಎಲ್ಲರ ಅಪ್ಪಗಳಿಗಿಂತ ನಮ್ಮ ಅಪ್ಪ ಭಾಳ ಶ್ರೇಷ್ಠ ಅಂದ್ರೆ ಅವ್ರು ನಿಷೇಧ ಮಾಡ್ತಾರೆ. ನಿಷೇಧ ಇಲ್ಲ, ಎಲ್ಲನೂ ಕೂಡ ಬ್ರಹ್ಮ, ಎಲ್ಲರ ಅಪ್ಪ ಚಲೋ ಅಂದ್ರೆ ಮತ್ತೆ ಮುಗಿದೋಗ್ತೀವಿ. ಹಾಗೆ ಏನಂತಾರೆ ಅಂದರೆ ಅಲ್ಲದ್ದನ್ನು, ಸತ್ಯ ಅಲ್ಲದ್ದನ್ನು, ಚಿತ್ ಅಲ್ಲದ್ದನ್ನು, ಆನಂದ ಅಲ್ಲದ್ದನ್ನು ಅದನ್ನು ಬೇರ್ಪಡಿಸಿ ಯಾವುದು ಅಸ್ಥಿ ಭಾತಿ ಪ್ರೇರೂಪವಾದ ಪರಮಾತ್ಮನ ಹೇಳ್ತದಲ್ಲ, ಅಲ್ಲೇನಪ್ಪ ಅಂತ ಕೇಳಿದರೆ ನೇತ್ಯಾತ್ಮಕ ಉಪದೇಶ ಅಂತ. ಇದು ಇದು ಭಾಳ ವಿಚಾರ ಮಾಡ್ಬೇಕಾಗ್ತದೆ. ಅಲ್ಲಿಗಳಕ್ಕೆ ವಿಚಾರ ಮಾಡಿ, ಇವತ್ತು ಚಲೋ ಇಲ್ಲ ಅನ್ಬೇಕಾದ್ರೆ ವಿಚಾರ ಮಾಡ್ಬೇಕಲ್ಲ, ಅವನಿಂದ ಸಣ್ಣ ಮಾಡಬೇಕು, ಅವ್ನು ಬೆಳಿಬೇಕು, ನೋಡಬೇಕೆಲ್ಲ ಮಾಡಬೇಕು. ಎಲ್ಲರೂ ಚಲೋ ಅದಕ್ಕೆ ಕಥೆನೇ ಮುಗಿತಾರೆ. ಸರ್ವಾತ್ಮಕ ಸರಳದ, ನೇತ್ಯಾತ್ಮಕ ಅಷ್ಟು ಸರಳ ಇಲ್ಲ. ಸಕಲ ಪ್ರಪಂಚವನ್ನು ಇದು ಏನಪ್ಪ ಅಂತ ಕೇಳಿ ದುಃಖ ರೂಪದ, ಅನಿತ್ಯದ, ಅಸತ್ಯದ ಇವೆಲ್ಲ ಹೇಳ್ಕೊತ್ಕೊಂಡಿರ್ಬೇಕಲ್ರಿ. ಪರೀಕ್ಷೆ ಮಾಡ್ಬೇಕಲ್ಲ, ಇಟ್ಟರೆ ಪರೀಕ್ಷೆ ಮಾಡಿ ಕಳಿಬೇಕಲ್ಲ. ಏನು ಸುಮ್ಮ ಗುತ್ತಿ ಹಿಡಿತಾರೆ ನೋಡ್ರಿ. ಅಲ್ಲ, ಕೂಲಿ ಮಾಡೋದು ಬೇರೆ, ಗುತ್ತಿ ಹಿಡಿದು ಬೇರೆ. ಅದು ಹೆಂಗೆ ಹಿಂಗೆ ಎಲ್ಲನೂ ಪರಮಾತ್ಮ ಗುತ್ತಿ ಹಿಡಿದ ನೋಡಿ. ಪರಮಾತ್ಮ ನಾಳೆ ಚಲೋ ಕಟ್ಟ ಕೂಲಿಯಾಗ ರೊಕ್ಕ ಭಾಳ ಹೋಗ್ತಾವ್ರಿ. ನಾವು ಬರೋಬ್ಬರಿ ಕೆಲಸ ಮಾಡಿದ್ರು. ಅದಕ್ಕೆ ಅಂತಾರೆ ಅವರು, ಸರ್ವಾತ್ಮಕಕ್ಕಿಂತಲೂ ನೇತ್ಯಾತ್ಮಕ ಕಠಿಣ ಅನ್ನಿಸ್ತದೆ. ಪ್ರತಿಯೊಂದು ವಸ್ತು ಎಲ್ಲ ನಾಮರೂಪದ್ದು, ನಾಮದ್ದು ರೂಪದ್ದು ಎಲ್ಲ ವಿಚಾರ ಮಾಡಬೇಕಲ್ಲ. ಅನಂತ ನಾಮೇ ಅನಂತ ರೂಪೇ ಅದಾವು. ಅವೆಲ್ಲ ವಿಚಾರ ಮಾಡಿ ಅದಕ್ಕೆ ವಿಲಕ್ಷಣವಾದ ಅಸ್ಥಿ ಭಾತಿ ಪ್ರೇಯ ಆತ್ಮ ಅಂತ ತಿಳ್ಕೋಬೇಕು. ಇದು ನೇತ್ಯಾತ್ಮಕ.
ಅಮ್ಮ ಗೊತ್ತಿಗೆನೆ ಎಲ್ಲನೂ ಏನು ಅದ ನೋಡಪ್ಪ ಅದೆಲ್ಲ ಪರಮಾತ್ಮನೇ ಅದ ಮುಗಿದೋಯ್ತು. ಎಷ್ಟು ಆಭರಣ ಕಾಣ್ತಾವಲ್ಲ ಇವೆಲ್ಲ ಬಂಗಾರೇ ಅದಾವ. 2,000 ಅದ ರೀ, 2,000. ಯಾಕೆ ಅವು ಬೇರೆ ಬೇರೆ ಆಕಾರ ರೂಪದವೆಲ್ಲ ಅಲ್ಲಿಗಳಿಗೆ ಟೈಮ್ ಹಿಡಿತದೆ. ಇದೇನು ಸೀದಾ ಏನಪ್ಪ ಆ ಎಲ್ಲ ಬಂಗಾರ. ಅದಕ್ಕಂತಾರೆ ಅವರು ಎನಿತ ತೋರಿಕೆ ಅನಿತಳು ಅನಿತೆಲ್ಲವನು ತನ್ನೋಳು ಇನಿತಿಲ್ಲವೇನೆ. ಕಿಂಚಿನ ಇನಿತು ಅಂದರೆ ಕಿಂಚಿನ ಮಾತ್ರ. ಸಮಸ್ತ ಪ್ರಪಂಚದೊಳಗೆ ಭುವನ ಬ್ರಹ್ಮಾಂಡ ಲೋಕದೊಳಗೆ ಎಷ್ಟೆಷ್ಟು ನಾಮರೂಪಗಳು ಅದಾವ ಅವೆಲ್ಲವೂ ಕೂಡ ನನ್ನಲ್ಲಿ ಇನಿತು ಕಿಂಚಿತ್ತಾದರೂ ಕೂಡ ಏನಪ್ಪ ಅಂದ್ರೆ ಇಲ್ಲವೇನೆ, ಅವು ಇಲ್ಲ. ಬ್ರಹ್ಮ ಬಿಟ್ಟು ಮತ್ತೊಂದು ಕಿಂಚಿತ್ ಏನು ಇಲ್ಲ ಅಂತ ಕಾಣುವ ಬಗೆಯದು. ಈ ರೀತಿ ತಿಳಿದುಕೊಳ್ಳುವ ರೀತಿಗೆ ಏನಂತಾರೆ ಇದಕ್ಕೆ ವನಿತೆ ನೇತಾತ್ಮಕ ವೆನಿಪ ಸಮಾಧಿ ಎಂದೆನ್ನುತ್ತಿರುವರು ಅಖಿಳ ಸನ್ಮುನಿಗಳು ಮಹಾನುಭಾವರು. ಇದಕ್ಕೇನಂತಾರೆ ಅಂದ್ರೆ ನೇತಾತ್ಮಕ ಅಂತ. ಎಲ್ಲವನ್ನು ಎಲ್ಲ ನಾಮರೂಪಗಳನ್ನು ಅವನಿಗೆ ನಾಮರೂಪನೇ ನೋಡೋಂಗಿಲ್ಲ, ಬರೀ ಅದೇ ನೋಡ್ತಾನೆ. ಅದು ಸರ್ವಾತ್ಮಕ ಉಪದೇಶ. ಯಾರಿಗೆ ನಾಮರೂಪ ಕಾಣಕತ್ಯಾವ ಅಂದ್ರೆ ಬಗೆಹರಿಸ್ಬೇಕಲ್ಲ, ಬಗೆಹರಿಸ್ಬೇಕು. ಯಾಕೆ ಒಂದರೊಳಗೆ ಒಂದು ನಾಮಿಲ್ಲ, ಒಂದ್ರಾಗ ಒಂದು ರೂಪ ಇಲ್ಲ ಅನ್ಕೋತ್ಕೊಂಡಿರ್ಬೇಕು. ಎಲ್ಲದ್ರಾಗ ಅಸ್ಥಿ ಅದ, ಭಾತಿ ಅದ, ಪ್ರೀತಿ ಅನ್ಕೋತ್ಕೊಂಡಿರ್ಬೇಕು, ಎಲ್ಲ ಹುಡ್ಕಾಡ್ಬೇಕಲ್ಲ. ಇದೇನಪ್ಪ ಅಂದ್ರೆ ನೇತ್ಯಾತ್ಮಕ ಉಪದೇಶ ಅಂತಾರೆ ಮಹಾನುಭಾವರು. ಸಾಕಾರವನ್ನು ನಿರಾಕಾರವೆಲ್ಲವನ್ನು ತನ್ನ ಆಕಾರವ ನಿಜಪದದಳು ಜೋಕೆ ಗಾಣಿಸದೆ ಇರುತ್ತಾರೆ ನೇತ್ಯಾತ್ಮಕವೆಂದು ಸ್ವೀಕರಿಸು ಆ ಸಮಾಹಿತೆಯನ್ನು. ಇದು ಏನಪ್ಪ ನೇತ್ಯಾತ್ಮಕ ಸಮಾಧಿ ಅಂತ ಎದಕ್ಕಂತಾರೆ ಅಂದರೆ ಹೇಳ್ತಾರೆ, ಸಾಕಾರವನ್ನು ನೇತ್ಯಾತ್ಮಕ ಮಾಡ್ಬೇಕಲ್ರಿ, ಅದು ಬಿಡಿಸ್ಬೇಕಲ್ಲ, ಅದೆಲ್ಲನೂ ಕಳಿಬೇಕಲ್ಲ. ಏನೇನು ಅಂತ ಹೇಳ್ತಾರೆ. ಸಾಕಾರವನ್ನು ಪದಾರ್ಥ ಸಾಕಾರ ಅದಾವ, ಆಕಾರ ಅದಾವ, ಅವನು ಕೆಲವೊಂದು ನಿರಾಕಾರ ಅದಾವ. ನಿಮ್ಗೆ ಗೊತ್ತಿರಬೇಕು, ವಾಯು ಆಕಾರ ಇಲ್ಲ, ಆಕಾಶಕ್ಕೆ ಆಕಾರ ಇಲ್ಲ, ಮನಸ್ಸಿಗೆ ಆಕಾರ ಇಲ್ಲ, ಬುದ್ಧಿಗೆ ಆಕಾರ ಇಲ್ಲ, ಮಹತ್ತತ್ವಕ್ಕೆ ಆಕಾರ ಇಲ್ಲ, ಎಲ್ಲ ಆಕಾರ ಇಲ್ಲ, ಆಕಾರ ಇಲ್ಲ. ಪ್ರಪಂಚದೊಳಗೆ ಹಿಂಗದ ವಸ್ತು, ನಿರಾಕಾರ ವಸ್ತು, ಸಾಕಾರ ವಸ್ತು ಅದಾವ. ನಮಗೆ 3 ಭೂತಗಳೇ ಕಾಣ್ತಾವೆ, ಅಗ್ನಿ ಜಲ ಪೃಥ್ವಿ. ಆಮೇಲೆ ಆಕಾಶ, ಅದಕ್ಕೆ ಆಕಾರ ಇಲ್ಲ, ರೂಪಿಲ್ಲ, ಅದಕ್ಕೆ ಆಕಾಶಕ್ಕೂ ಇಲ್ಲ, ವಾಯುಗೂ ಇಲ್ಲ, ಅದರ ಮೇಲಿನ ಅಹಂಕಾರಕ್ಕಿಲ್ಲ, ಮಹತ್ತತ್ವಕ್ಕಿಲ್ಲ, ಅಜ್ಞಾನಕಾರಿ ಇಲ್ಲೇ ಇಲ್ಲ. ಮತ್ತು ಅವು ಇಟ್ಕೊಳ್ಳೋದೇನು ತೆಗಿದದು, ಇವನು ತೆಗಿಬೇಕಾಗ್ಯದಲ್ಲ. ಅದಕ್ಕಂತ ಇವೆಲ್ಲವನ್ನು ಪ್ರಪಂಚದೊಳಗೆ ಎಷ್ಟು ಆಕಾರ ವಸ್ತು ಅದಾವ, ಎಷ್ಟು ಭಾವನಾತ್ಮಕ ಅದಾವ. ಇವೆಲ್ಲ ಕೆಲವೊಂದು ಭಾವನಾತ್ಮಕ, ಚಿಟ್ಟಪಟ ಭಾವನಾತ್ಮಕ ಅದಾವ. ನಿರಾಕಾರವೆಲ್ಲವನು ಸಾಕಾರವೆಲ್ಲವನು ಅಂತಾರವರು. ಸಾಕಾರವನು ಭೂತಗಳನ್ನು, ನಿರಾಕಾರವೆಲ್ಲವನು ಭಾವನಾತ್ಮಕವಾಗಿರ್ತಕ್ಕಂಥವನು ಎಲ್ಲವನ್ನು ಏನಪ್ಪ ಅಂತ ಕೇಳಿದರೆ ತನ್ನ ಆಕಾರವ ನಿಜ ಪದದಳು. ಅವೆಲ್ಲ ಹೇಳಿದ್ರೆ ಮದ್ರೂಪ ಅದಾವ. ನಾನು ಬಿಟ್ಟು ಏನೂ ಇಲ್ಲ, ಎಲ್ಲ ಹೌದು. ನಾನು ಬಿಟ್ಟು ಏನಿಲ್ಲ, ಚೇತನ ಬಿಟ್ಟು ಏನಿಲ್ಲ. ಇವು ಮದ್ರೂಪ ಅಂದರೆ ಚೇತನ ರೂಪ. ನಾನು ಬ್ರಹ್ಮರೂಪ ಇದ್ದೀನಿ, ಚೇತನ ರೂಪ ಇದ್ದೀನಿ, ಸಚ್ಚಿದಾನಂದ ಇದ್ದೀನಿ. ಅದ್ರ ಬಿಟ್ಟು ಮತ್ತೇನಪ್ಪ, ಅದು ಆಕಾರ ನಿಜ ಪದಗಳು ಜೋಕೆ ಗಾಣಿಸದೆ ಇರುತ್ತೀರೆ. ತನ್ನ ಸ್ವರೂಪದಲ್ಲಿ, ಬ್ರಹ್ಮದಲ್ಲಿ, ತನ್ನ ಆತ್ಮದಲ್ಲಿ ಈ ಸಾಕಾರ ಏನು ನಿರಾಕಾರ ಅದಾವಲ್ಲ, ಇವೆಲ್ಲನೂ ತಗದ ಭಾವನಾತ್ಮಕವಾದದ್ದನ್ನೇ ಆಗಲಿ, ಸ್ಥೂಲದಲ್ಲಿ ಕಾಣಿಸಿಕೊಳ್ತಕ್ಕಂಥ ಪೃಥ್ವ್ಯಾದಿಗಳೇ ಆಗಲಿ, ಇವೆಲ್ಲವನ್ನ ನೀತಿಗಳಿವೆ ತನ್ನಲ್ಲಿ. ಎಲ್ಲಿ? ಚೈತನ್ಯದಲ್ಲಿ, ಆತ್ಮದಲ್ಲಿ. ಯಪ್ಪ ಅಂದರೆ ಅದು ಕಳೆದು ಜೋಕೆ ಗಾಣಿಸದೆ ಇರುತ್ತೀರೆ, ಅಗಲದೆ. ಜೋಕೆ ಗಾಣಿಸದೆ ಅಗಲದೆ, ಸ್ಥಿರವಾಗಿ ಇರುತ್ತೀರೆ ನೇತ್ಯಾತ್ಮಕವೆಂದು ಸ್ವೀಕರಿಸು ಆ ಸಮಾಧಿಯ. ಈ ಸಮಾಧಿಗೆ ನೇತ್ಯಾತ್ಮ ಸಮಾಧಿ ಅಂತ. ಜಗತ್ತಿನೊಳಗೆ ತನ್ನ ಅರಿವಿನಲ್ಲಿ, ತನ್ನ ಜ್ಞಾನದಲ್ಲಿ, ಆತ್ಮನಲ್ಲಿ ಎಷ್ಟು ಸಾಕಾರ ನಿರಾಕಾರ ವಸ್ತುಗಳು ಇರುವವು. ದೇಹ ಇದು ಸಾಕಾರದ, ಪೃಥ್ವ್ಯಾದಿ ಸಾಕಾರ ಅದಾವ, ಭಾವನೆಗಳು, ಅಹಂಕಾರಗಳು, ಮಹತ್ತತ್ವಾದಿಗಳು ಇವು ನಿರಾಕಾರದವು. ಇವೆಲ್ಲವನ್ನು ಅಜ್ಞಾನವೇ ಮೊದಲು ಮಾಡಿಕೊಂಡು ಸಮಸ್ತ ನಾಮರೂಪಾತ್ಮಕ ಪ್ರಪಂಚವನ್ನು ಯಾವಾಗ ಯಪ್ಪ ಅಂದ್ರೆ ಅದು ತೆಗೆದು ಸ್ಥಿರವಾಗಿ ಚೇತನದಲ್ಲಿ ಉಳಿದಿ ಅಂದ್ರೆ ಇದಕ್ಕೆ ನೇತ್ಯಾತ್ಮಕ ಸಮಾಧಿ ಅಂತ ಕರಿಬೇಕು.
ಅಂತ ಹೇಳ್ತಾರೆ. ಅವು ಆಕಾರ ನಿರಾಕಾರ ಯಾವ ರೀ ಅಂತ ಕೇಳಿದ್ರೆ ಬರೀತಾರೆ ಅವರು ನಿಜಗೊಂಡ್ರು, ಸಂಶಯ ಬರಬಾರ್ದು. ಧರಣಿ, ಪೃಥ್ವಿ, ಜಲ, ಆಮೇಲೆ ಅನಲ, ಮರುತ್ ಬೆಂಕಿ, ಆಮೇಲೆ ಗಾಳಿ, ಅಂಬರಾದಿ ನಿಖರವು ಗುಣಕರ್ಮ ತತಿಯೊಳು ಬೆರೆಸಿ ಕಾಣಿಸಿಕೊಳ್ತೀವು. ಇವಕ್ಕೆ ಆಕಾರದ ಹಾಕಿದ್ರಿ ಯಾವುವು? ಗುಣತತಿಯೋಳು, ಗುಣಕರ್ಮ ತತಿಯೋಳು ಯಾವುವು? ಆಕಾಶಾದಿಗಳು. ಆಕಾಶ ಏನದರ ನೀವು ಹೇಳ್ತೀರಿ, ಆಕಾಶ ಹೆಂಗದಿದು? ಶಬ್ದ ಗುಣಕಂ ಆಕಾಶ. ಎಲ್ಲಿ ಗುಣ ಬಂತು ಅದ್ರ ಕ್ರಿಯೆ ಚಾಲು ಆಗ್ತದೆ. ಅದಕ್ಕೆ ಹೇಳ್ತಾರೆ ಇವು ಗುಣಮಯ ಅದಾವ, ಕ್ರಿಯಾವಾನ ಆಗ್ತವೆ. ಇನ್ನು ಭೂಮಿ ಇವೆಲ್ಲ ಎಲ್ಲಕ್ಕೂ ಒಂದೊಂದು ಗುಣ ಅದಾವ. ಆ ಗುಣ ಮೇಲೆ ಅದ್ರ ಕೆಲಸನೂ ಆಗ್ತದೆ. ಸತ್ತು ಗುಣದ ಕೆಲಸ ಬೇರೆ, ತಮ ಗುಣದ ಕೆಲಸ ಬೇರೆ, ರಜೋ ಗುಣದ ಕೆಲಸ ಬೇರೆ, ಇವೆಲ್ಲ ನಡೀತಾವೆ. ಇವೇನಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ ಅವರು. ತೋರುತಿಹವಾಗಿ ಸಾಕಾರದಿರುವೆಂದು ತರಳಾಕ್ಷಿ ನೀನು ತಿಳಿ. ಇವೆಲ್ಲ ಎಲ್ಲಿ ಗುಣ ಕ್ರಿಯೆಗಳು ಅದಾವ ಅವು ಸಾಕಾರತ್ತೆ, ಎಲ್ಲಿ ಗುಣ ಅದಾವ ಅದು ಆಕಾರದಲ್ಲಿ ಬರ್ತದೆ. ಅದಕ್ಕೇನಪ್ಪ ಅಂತಂದ್ರೆ ಅದಕ್ಕೆ ದ್ರವ್ಯ ಅಂತೇಳಿ. ಎಲ್ಲಿ ಗುಣ ಅದ ಅದಕ್ಕೆ ದ್ರವ್ಯ ಅಂತ ಕರಿತೀವಿ. ಈ ದ್ರವ್ಯ ಎಲ್ಲ ಏನಪ್ಪ ಅಂತ ಕೇಳಿದ್ರೆ ಆಕಾರ ಹಾಕಿ. ಸಾಕಾರದಿರುವೆಂದು ತರಳಾಕ್ಷಿ ತಿಳಿ ನೀನು. ಇವಕ್ಕೆ ಏನು ಹೇಳಿದ್ರು ಅವರು? ಸಾಕಾರ ನಿರಾಕಾರ ಇವೆರಡನ್ನು ನೀತಿಗಳಿದು ಬ್ರಹ್ಮದಲ್ಲಿ ಇರೋದಕ್ಕೇನಪ್ಪ ಅಂತ ಕೇಳಿದ್ರೆ ಇದಕ್ಕೆ ಸುಸಮಾಧಿ, ನೇತ್ಯಾತ್ಮಕ ಸಮಾಧಿ ಅಂತಾರೆ. ಹಾಗಾದ್ರೆ ಸಾಕಾರ ಯಾವ ಅನ್ನೋದು ಹೇಳ್ತಾರೆ. ಇವೆಲ್ಲನೂ ಧರಣಿನೆಲ್ಲ ಇವೆಲ್ಲ ಗುಣಗಳು ಎಲ್ಲೆಲ್ಲಿ ಗುಣ ಅದ ಅದು ಆಕಾರದ ಹಾಕ್ಯಾರ ಅವು ಇವು ಇರವೆಂದು ತರಳಾಕಿ ತಿಳಿ ನೀನು. ಇನ್ನು ನಿರಾಕಾರ ಯಾವುವು ಅವು ಹೇಳ್ತಾರೆ ಅವರು. ಜೀವ ಅದಾನೆ. ಏನಪ್ಪ ಅಂದ್ರೆ ನಾನು ಜೀವನು, ನಾನು ಅಜ್ಞನು, ನಾನು ಮರ್ತ್ಯನು, ಆದಿ ಭಾವವು. ಇದು ಭಾವ ಯಾಕ್ರಿ ಅಲ್ಲೇನಿಲ್ಲ ತಿಳ್ಕೊಂಡ ನೀವು ಭಾವದ ಇವೆಲ್ಲ ನಿರಾಕಾರ. ಜೀವನದು ನಿರಾಕಾರದನ್ನ ಭಾವ. ನಿಮ್ಮ ಭಾವನೆ ಕಲ್ಪನೆ ಮಾತ್ರ ಅದ. ಹಾವಿನ ಕಲ್ಪನೆ ಮತ್ತು ಹಾವಿಯಲ್ಲಿ ಸಿಗ್ತದೆ, ನಿಮ್ಗೆ ಅಲ್ಲಿ ಸಿಗಂಗಿಲ್ಲ, ಆಕಾರ ಸಿಗಂಗಿಲ್ಲ ಹಗ್ಗನಾಗಿ. ಹೀಗೆ ನಾನು ಜೀವನು, ನಾನು ಅಜ್ಞನು, ನಾನು ಮನುಷ್ಯ ಅಂತ ಏನು ತಿಳುವಳಿಕೆ ಅದಲ್ಲ, ಇದು ನಿರಾಕಾರ ಅದ. ಈ ಭಾವವು ತನ್ನೊಡನೆ ಆವಗಮ ಒಂದತಿರ್ಪುವುದರಿಂದ ಈ ಭಾವನೆಗಳು ಸಚ್ಚಿದಾನಂದ ಆತ್ಮನ ಜೊತೆಗೆ ಎಂದೂ ಸಂಬಂಧ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಚೇತನ ಇದ್ದೀನಿ, ನಾನು ನಿರುಪಾಧಿ ಇದ್ದೀನಿ. ಉಪಾಧಿ ಬಂದ ಕಾಲಕ್ಕೆ ಜೀವ ಆಗ್ತಾನೆ. ನಾನು ಜ್ಞಾನ ಇದ್ದೀನಿ, ಸ್ವಯಂ ಅಲ್ಲಿ ಅಜ್ಞಾನ ಇರೋಕ್ಕೆ ಸಾಧ್ಯ ಇಲ್ಲ. ಸೂರ್ಯನಲ್ಲಿ ಕತ್ತಲೆ ಹೇಗೆ ಇರುವುದಿಲ್ಲವೋ ಜ್ಞಾನ ಸ್ವರೂಪ ಆತ್ಮಲ್ಲಿ ಅಜ್ಞಾನ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇಲ್ಲದು, ಕೇವಲ ಭಾವನೆ ಮಾಡ್ಕೊಂಡ ನಾನು ಅಜ್ಞಾನಿ, ನಾನು ಮನುಷ್ಯನೇ ಅಲ್ಲ, ನಾನು ನರ ಅಲ್ಲ, ನಾನು ನಾರಾಯಣ ಇದ್ದೀನಿ, ನಾನು ದೇಹ ಅಲ್ಲ ದೇಹಿ ಇದ್ದೀನಿ. ಆದ್ದರಿಂದ ಮತ್ತು ತಿಳ್ಕೊಂಡನೇನು ನಾ ದೇಹ, ನಾನು ಜೀವ, ನಾನು ಹುಟ್ಟವ ಸಾಯವ. ಇದು ಕೇವಲ ಭಾವನೆ ಅದ. ಭಾವನೆ ಆಕಾರ ಇಲ್ಲ, ನಿರಾಕಾರ. ಮರ್ತ್ಯಾದಿ ಭಾವವು ತನ್ನೊಡನು ಆವಗಮ ಹೊಂದಿ ತೋರ್ಪುವುದರಿಂದ ಯಾವಾಗಲೂ ಕೂಡ ಈ ಮನುಷ್ಯರಲ್ಲಿ ಈ ನಿರಾಕಾರ ವಸ್ತುಗಳು ಭಾವ ತೋರುವುದರಿಂದ ಕೋವಿದೆ. ಹೇ ಬುದ್ಧಿವಂತಳೆ, ನೀನು ಅವನು ಅರಿ ನಿರಾಕಾರವೆಂದು ಓವಿ ವಿವೇಕಾದಿ ಮುಖದಳು. ಇವಕ್ಕೇನಪ್ಪ ಅಂದ್ರೆ ನಿರಾಕಾರ ಅಂತ ತಿಳ್ಕೊ. ಸಾಕಾರ ನಿರಾಕಾರ ಎರಡನ್ನೂ ಬಿಟ್ಟು ಹೇಳ್ಯಾರ ಆತ್ಮನಲ್ಲಿ ನಿಲ್ಲುವುದು ನೇತ್ಯಾತ್ಮಕ ಸಮಾಧಿ. ಹಾಗಾದ್ರೆ ಸಾಕಾರ ಯಾವುವು ನಿರಾಕಾರ ಯಾವುವು ಅನ್ನೋದು ಹೇಳಿದರು. ಧರಣಿ ಮೊದಲಾದಗಳು ಇವು ಸಾಕಾರದವ. ಇನ್ನು ನಾನು ಜೀವನು ಅಜ್ಞನು ಮರ್ತ್ಯನು ಅನ್ನತಕ್ಕಂಥದ್ದು ಭಾವ ನಿರಾಕಾರ.
ಇವು ಎರಡನ್ನೂ ಬಿಡಬೇಕು. ಸ್ಥೂಲನೂ ಇಲ್ಲ, ಸೂಕ್ಷ್ಮನೂ ಇಲ್ಲ. ಇವೆರಡನ್ನು ನೇತಿಗಳೆದು ಯಾವಾಗ ನಿಂದಿರ್ತಾನೆ ಆವಾಗ ಏನಪ್ಪ ಅಂತ ಕೇಳಿದರೆ ಅದಕ್ಕೆ ಎದರಿಂದ ವಿವೇಕಾದಿ ಮುಖದೊಳು ವಿಚಾರದಿಂದ ಗುರುಗಳಿಂದ ಕೇಳಿ ತತ್ವಮಸ್ಯಾದಿ ಮಹಾವಾಕ್ಯ ವಿಚಾರಗಳಿಂದ ಯಾವಾಗ ಅವ ಏನಪ್ಪ ಅಂದ್ರೆ ಈ ಸಾಕಾರಾದಿ ಪ್ರಪಂಚಗಳು ಆಮೇಲೆ ನಿರಾಕಾರದ ಭಾವನೆಗಳು ಇವೆರಡು ಅತಿಗಳಿದು ಬಿಟ್ಟು ಏನು ಚೇತನದಲ್ಲಿ ನಿಲ್ತಾನೆ ಇದಕ್ಕೆ ನೇತ್ಯಾತ್ಮಕ ಸಮಾಧಿ ಅಂತ ಕರಿಬೇಕು. ಇವರಿಂದ ಯೋಗಿಗೆ ಭವಬಂಧವು ಪಿಂಗಿ. ಇವರಿಂದೆ ಅಂದರೆ ಈ ಸಮಾಧಿಗಳಿಂದೆ ಸರ್ವಾತ್ಮಕ ನೇತ್ಯಾತ್ಮಕ ಸಮಾಧಿಗಳಿಂದೆ ಯೋಗಿಗೆ ಭವಬಂಧವದು ಪಿಂಗಿ. ಯಾರು ಜ್ಞಾನ ಯೋಗಿಗೆ ಜನ್ಮ ಮರಣ ರೂಪ ಈ ಬಂಧನ ಇದೇನಪ್ಪ ಅದಕ್ಕೆ ಪಿಂಗಿ ಅಂದ್ರೆ ಸಂಪೂರ್ಣ ಹೋಗಿ ಮತ್ತು ಹಳ್ಳಿ ಬರಂಗಿಲ್ಲ ಅವನಂತೆ. ಯಾವ ಈ ರೀತಿಯಾಗಿ ಸಮಾಧಿಯನ್ನು ಮಾಡ್ತಾನೆ, ಸರ್ವಾತ್ಮಕ ನೇತ್ಯಾತ್ಮಕ ಸಮಾಧಿಯನ್ನು ಮಾಡ್ತಾನೆ, ಸಮಾಧಿಗೆ ಹೋಗಿರ್ತಾನೆ, ಅವನಿಗೆ ಎಂದೂ ಕೂಡ ಜನ್ಮ ಮರಣಾದಿಗಳು ಬಂಧ ಅವನಿಗೆ ಬರಂಗಿಲ್ಲ. ಮತ್ತು ಏನಾಗ್ತದೆ ತವೆ ಸುಖಾತ್ಮಕ ಮುಕ್ತಿ ಘಟಿಪುವುದು. ನಮ್ಮಲ್ಲಿ ಮುಕ್ತಿಗೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಎರಡೂ ಹೇಳ್ತಾರೆ. ಭವಬಂಧ ಪಿಂಗಿ ಮುಂದೆ ಸರ್ವಾತ್ಮ ಏನಪ್ಪ ಸುಖಾತ್ಮಕ ಮುಕ್ತಿ ಸದಾ ಆನಂದರೂಪವಾಗಿರ್ತಕ್ಕಂಥ ಮೋಕ್ಷ ಘಟಿಪುವುದು. ಘಟಿಪುವುದು ಅಂದರೆ ಏನು ರೀ? ಘಟಿಪುವುದು ಭಾಳ ಮಜಾ ಆಗ್ತದೆ. ನೀವಲ್ಲ ಅಂದರೂ ಘಟಿಪುವುದು ಆಗ್ತದೆ. ಅದು ಹೇಗೆ ಕುಂತು ಟೊಂಗಿ ಕಡಿದ್ರೆ ಹೆಂಗೆ ಬೀಳ್ತಾನಲ್ಲ ಮನುಷ್ಯ, ನಾವು ಬೀಳಂಗಿಲ್ಲ ಅಂದ್ರೆ ಇಲ್ಲ ಸಾಧ್ಯನೇ ಇಲ್ಲ, ಅದು ಬೀಳಬೇಕೆ. ನೀ ಹಿಂಗೆ ಆದಿ ಅಂತಂದ್ರೆ ನೀ ಮುಕ್ತ ಆಗೇಬೇಕೆ, ನೀವು ಅಲ್ಲಂದ್ರೂ ಬಿಡಂಗಿಲ್ಲ. ಘಟನೆ ಅಂದ್ರೆ ಸಂಭವಿಸುವುದು ರೀ. ನಾವು ಮಾಡಲಿಕ್ಕೆ ಖರೆ ಆಗ್ತದೆ, ಏನು ಮಾಡಬೇಕು, ಸಂಭವಿಸ್ತದೆ. ಹಾಗೆ ನಾ ಮುಕ್ತಿ ಅಲ್ಲಂದ್ರೂ ನಿಂಗೆ ಕೇಳಂಗಿಲ್ಲ. ಇದು ಘಟಿಪುದೆ, ಇದು ಘಟಿಪುದೆ. ಅದಕ್ಕಂತಾರೆ ಅವರು, ಯಾವಾಗ ನೀ ಹಿಂಗೆ ನೇತ್ಯಾತ್ಮಕ ಸರ್ವಾತ್ಮಕ ಸಮಾಧಿಯೊಳಗೆ ಕೂಡ್ಕೊಂಡು ಅನುಭವ ಮಾಡ್ತಿ ಅಂದರೆ ನಿನಗೆ ಜನ್ಮ ಮರಣ ಬರಂಗಿಲ್ಲ, ಬರಬೇಕಂದ್ರೂ ಬರಂಗಿಲ್ಲ. ನೀವು ಮುಕ್ತಿ ಅಲ್ಲಂದ್ರೂ ನಿಮಗೆ ಬಿಡಂಗಿಲ್ಲ. ಹೆಂಗದ ನೋಡ್ರಿ, ಅದು ಘಟಿಸ್ತದೆ. ಅದೇನಲ್ಲ, ಈಗ ಎರಡು ವಯರ್ನ ಕೂಡಿಸಿದ್ರೆ ಘಟಿಸ್ತದೆ. ಅದೇನು ಮಾಡೋಕ್ಕೆ ಬರೋಂಗಿಲ್ಲ. ನೀವು ಕೂಡಿಸೋದ್ರಿ ಅಂದರೆ ಬೆಂಕಿ ಬರ್ತದೆ, ಬೇಡ ಅಂದ್ರೆ ಕೆಳಂಗನೇ ಇಲ್ಲ, ಅದು ಘಟಿಸ್ತದೆ. ಹಾಗೆ ನೀನು ನೇತ್ಯಾತ್ಮಕ ಉಪದೇಶ ಮಾಡ್ಕೊಂಡು ಸರ್ವಾತ್ಮ ಮಾಡಿದೆ ಅಂದ್ರೆ ಘಟಿಸ್ತದೆ. ಏನು ಮುಕ್ತಿ ಪ್ರಶ್ನೆ ಇಲ್ಲದು. ನೀನು ಬೇಕು ಬೇಡ ಅನ್ನೋ ಜರುರತಿ ಇಲ್ಲ. ಈಗ ಕೆಲಸ ಮಾಡೋದ್ಬೇಕು ಹೆಂಗೆ ಬಿಡ್ತದೆ ರೀ, ಇಟ್ಟು ನೇತ್ಯಾತ್ಮಕ ಸಮಾಧಿಯಾಗಿ ಬಿಡ್ತದೆ. ನೀವು ಅಲ್ಲಂದ್ರೂ ಕೇಳಂಗಿಲ್ಲ, ಅದು ಬರ್ತದೆ. ಅದಕ್ಕಂತಾರೆ ಅವರು ಘಟಿಪುದು ಮುಕ್ತಿ. ಯುವತಿ ಕೇಳ ಆ ಯೋಗಿವರನ ಸಂಗತಿ ಹಿಂದೆ ಸವನಿಪುದು ಅಖಿಳರಿಗೆ ಮನದೋಲ್ಮೆ. ಮುಂದಿನ ಸೂತ್ರಕ್ಕೆ ಜಟ್ಟಿ ಹಚ್ಚೋದ್ರಿ. ಏನಪ್ಪ ಅಂದ್ರೆ ಹೌದ್ರಿ ಮುಕ್ತ ಆದ ನಮಗೇನು ಸಿಗ್ತದೆ ರೀ, ನಮಗೇನು ಪಡ್ಕೊಂಡ ತಿಳ್ಕೊಂಡ ಮುಕ್ತಾಗಿ ಹೋದ. ಹಂಗೆ ಅನ್ಬೇಡಪ್ಪ, ಅನ್ಬೇಡ. ಬೆಂಕಿ ಅಂತ ಕುಂತ ಝಳ ಬಡ್ಲಾರ್ದೆ ಬಿಡ್ತದೇನು? ಬೆಂಕಿ ಕುಂತ ಝಳ ಬರ್ತದೆ ಅಲ್ಲಿ ಕುಂತವನಿ. ಹಾಗೆ ಇಂಥ ನೇತ್ಯಾತ್ಮಕ ಸಮಾಧಿಯಿಂದ ಕೂಡಿಕೊಂಡವನು, ಸರ್ವಾತ್ಮ ಸಮಾಧಿಯಿಂದ ಕೂಡಿಕೊಂಡಿರ್ತಕ್ಕಂಥ ಪರಮಾತ್ಮನ ಸ್ವರೂಪಿಯಾದ ಆ ಪರಮಜ್ಞಾನಿ ಏನಪ್ಪ ಅಂತ ಕೇಳಿದರೆ, ಅವನ ಸಮೀಪಕ್ಕೆ ಹೋದರ ಸಂಗತಿಯಿಂದೆ, ಅವನ ಸಂಬಂಧದಿಂದ ಮಿನಿಸ್ಟ್ರ್ ಸಂಬಂಧ ಹಚ್ಕೋತಾರೆ ನೋಡಿ ಮಂದಿ. ಇಲ್ಲಿ ಯಾರು ಅವರೇ ನಮ್ಮ ಕಾಕಂದು ತಮ್ಮಂದು ಮಗಳು ಕೊಟ್ಟಾರೆ ಅವ್ರ ಮನೆಗೆ ಅಂತ. ಎಲ್ಲಿ ಕಡೆ ಸಂಬಂಧ ರೀ, ಎಲ್ಲಿ ಸಂಬಂಧ? ರಕ್ತ ಸಂಬಂಧ ಇಲ್ಲ. ಏನೇ ಯಾಯಪ್ಪ ಅಂದ್ರೆ ಈ ಶಾಲೆಗೆ ಸಂಬಂಧ ಇಲ್ಲ, ಏನಿಲ್ಲ. ಏನು ಸಂಬಂಧ ಇಲ್ಲ? ಅವ್ರ ಮಿನಿಸ್ಟರೇ ನಮ್ಮ ತಮ್ಮನ ಹೆಣ್ತಿನೂ ಏನಪ್ಪ ಅಂತ ಕೇಳಿದ್ರೆ ಸೊಸಿ ಸಂಬಂಧಿಕರಂತ. ಈ ಕಡೆ ನೋಡಿ ಸಂಬಂಧ ಇಡು ಸಂಬಂಧ ತೊಗೊಂಡು ಹೋದ್ರೆ ಕೆಲಸ ಆಗ್ತಾವಿಲ್ಲ ರೀ. ಹೆಂಗಾಗಿತ್ತ ನೋಡ್ರಿ.
ಸುಮ್ಮನೆ ಸಂಬಂಧ ಏನು ಮಾಡ್ತಾ ಕೆಲಸನ ಭಾಳ ಮಾಡ್ತಾವೆ, ಸುಖನೂ ಕೊಡ್ತಾವೆ ದುಃಖನೂ ಕೊಡ್ತಾವೆ. ದುಷ್ಟರ ಸಂಗತಿ ಮಾಡಿದ್ರೆ ದುಃಖ ಕೊಡ್ತಾವೆ, ಶಿಷ್ಟರ ಸಂಗತಿ ಮಾಡಿದ್ರೆ ಸುಖ ಕೊಡ್ತಾವೆ. ಅದಕ್ಕೆ ಇಂತಹ ಪರಮಜ್ಞಾನಿ ಮುಕ್ತನಾಗಿರ್ತಕ್ಕ ಸಂಗತಿಯಿಂದ, ಸಂಗತಿ ಅಂದರೆ ಸಂಪರ್ಕದಿಂದ, ಅವನ ಸಂಬಂಧದಿಂದ, ಅವನ ಜೊತೆಗೆ ಮಾತಾಡ್ರಿ ಅವನ ಜೊತೆಗೆ ಸೇವಾ ಏನು ಒಟ್ಟು ಅವನ ಹತ್ಯಾಕೆ ಇರ್ಬೇಕು ನೋಡ್ರಿ. ಅವನದು ಎರಡು ಮಾತಾಡಿ ಕೇಳ್ರಿ, ಅವನದು ಎರಡು ಸೇವಾರಿ ಮಾಡಿರಿ, ಏನಾರೇ ಮಾಡಿರಿ ನೀವು ಅವ್ರ ಸಂಬಂಧ. ಆ ಸಂಬಂಧ ನಾಲ್ಕು ಹೇಳ್ಯಾರಲ್ಲ ಅವರು, ಆ ಆಪ್ತ, ಅಂಗ, ಸ್ಥಾನ, ಸದ್ಭಾವ, ಇವು ಸಂಬಂಧದವು. ಆಪ್ತ ಆಗಿ ಸೇವೆ ಮಾಡು, ಒಟ್ಟು ಸಂಬಂಧ ಬೆಳೆಸೋಕ್ಕೆ ಪ್ರಯತ್ನ ಮಾಡು. ಅವರ ಸಂಬಂಧದಿಂದ ಏನಾಗ್ತದೆ ಅಂತ ಕೇಳಿದ್ರೆ ಅವ್ರು ಹೇಳಿದರು, ಅಖಿಳರಿಗೆ ಸಮನಿಪದು ಮನದೋಲ್ಮೆ. ಯಾರ್ಯಾರು ಅವ್ರ ಸೇವಾ ಮಾಡ್ತಾರೆ ಮಹಾತ್ಮರದು, ತತ್ವಜ್ಞಾನಿಗಳದು, ಅವರ ಸಮಸ್ತ ಇಚ್ಛೆಗಳು ಪೂರ್ತಿ ಆಗ್ತವೆ, ಅವರಿಗೂ ಮುಕ್ತಿ ಸಿಗ್ತಾವಂತ. ಪರಮಾರ್ಥ ಗೀತೆದಾಗ ಭಾಳ ಚಂದ ಹೇಳ್ಯಾರ. ಶ್ರೀ ಗುರು ಪೇಳದ ಮಹಾವಿದ್ಯೆಗಳು ರಾಗಿಪ ಶಿಷ್ಯನ ಬೋಧಾಬ್ಧಿಗಳು ಕೈವಲ್ಯೋಪಾಯ ಅಧಿಕ ಮಿರ್ಕು ಸೇವಿತ ಸುಗಿನರಿಗೆ ಅಮಳತೆ ಬರ್ಕು. ಹೆಂಗಾದ್ರೆ ಭಾಳ ಮಂದಿ ಹೇಳೋರು ಗುರುಗಳು ಹೋಗಿಬಿಟ್ರಿ ಮುಂದೆ ಏನು ಮಾಡ ಬ್ರಹ್ಮವಿದ್ಯೆ ಅದಿದು, ಇದು ಎಂದೂ ಸಮಾಪ್ತಿ ಆಗ ಸಾಧ್ಯನೇ ಇದೆ. ಬ್ರಹ್ಮವಿದ್ಯೆ ನೀವು ಹೇಳ್ತೀರಿ ನಾರಾಯಣಂ ಪದ್ಮಭೂಮ ಶಿಷ್ಟಂ ಎಲ್ಲಿಂದ ಬಂದದ್ರಿ? ಅಸ್ಮದ್ ಗುರು ಪರಂಪರೆ ಬಂದದ್ದು, ಎಂದೂ ಹೋಗಿಲ್ಲ ಇದು ವಿದ್ಯೆ. ಅದಕ್ಕೆ ಹೇಳ್ತೀರ ಅಪ್ಪಗಳು, ಸದ್ಗುರುಗಳು ಹೋಗ್ಬೇಕಾದ್ರೆ ಹೋಗೋ ಟೈಮಕ್ಕೆ ಹೆಂಗೆ ದೊಡ್ಡ ಶ್ರೀಮಂತ ಮನೆ ಬಿಡಬೇಕಾದ್ರೆ ಸಾಯುವಾಗ ಕೀಲಿ ಮಗನ ಕೈ ಕೊಟ್ಟು ಹೋಗ್ತಾನೆ, ಹಂಗೆ ಬಿಟ್ಟು ಹೋಗ್ತಾನೆ. ಎಲ್ಲ ಕರೆದು ಹೇಳ್ತಾವ ನೋಡು ಹಿಂಗೆ ತಗೋಕೀಲಿ ಅಂತ. ಹಂಗೆ ಸದ್ಗುರು ತನ್ನ ಬ್ರಹ್ಮಜ್ಞಾನವನ್ನು ಬಿಟ್ಟು ಎಂದೂ ಹೋಗಿಲ್ಲ. ಯಾರೇ ಯೋಗ್ಯದ್ದವ್ರ ಕೈ ಕೊಟ್ಟೇ ಹೋಗ್ತಾನೆ ಆ ಜ್ಞಾನ. ಮತ್ತು ಇಲ್ಲಾಂದ್ರೆ ಪರಂಪರೆ ಹೆಂಗೆ ನಡೀತಿತ್ತು ರೀ? ಇಲ್ತಕ್ಕ ಪರಂಪರೆ ಹೆಂಗೆ ನಡೀತಿತ್ತು? ಹೋಗಿಲ್ಲ. ಶಿಷ್ಯರು 1000 ಮಂದಿ ಇರ್ಬೋದು, ಒಬ್ಬರು ಯಾರಿಗಾರೆ 4 ಮಂದಿ ಮಗನಿಗೆ ಒಬ್ಬನಿಗೆ ಕೊಟ್ಟು ಹೋಗ್ತಾಯಿರಲಿ, ಎಲ್ಲ ಕಿವಿಯಾಗಿ ಹೇಳ್ತಾನೆ, ಇದು ನೋಡಪ್ಪ ನೀವು. ಹಾಗೆ ಸದ್ಗುರು ತಮ್ಮ ವಿದ್ಯೆ ಹಾಗೆ ನಿರೂಪಣೆ ಮಾಡೋಂಗಿಲ್ಲ. ಶ್ರೀ ಗುರು ಪೇಳದ ಮಹಾವಿದ್ಯೆಯು ರಾಗಿಪ ಶಿಷ್ಯನ ಬೋಧಾಬ್ಧಿಯು. ಹೆಂಗೆ ಗುರುವಿನ ಸೇವೆ ಮಾಡ್ತಿದ್ದಿ ಹಂಗೆ ಅವ್ರ ಶಿಷ್ಯನ ಸೇವಾನು ಮಾಡಿರಿ, ನಿಮಗೆ ಮುಕ್ತಿ ಸಿಗ್ತದ. ಅವನು ಗುರು ಆಗ್ಯಾನ, ಗುರು ಕೊಟ್ಟು ಹೋಗ್ಯಾನ ಕೀಲಿಕೆ ಅಂತ್ಯಕ್ಕೆ. ಅದಕ್ಕೆ ಅಂತಾರವರು, ಯಾರು ಇಂಥ ಪರಮಜ್ಞಾನಿ ನೇತಾತ್ಮಕ ಸರ್ವಾತ್ಮಕ ಸಮಾಧಿಯಿಂದ ಅದಾನ ಅಂಥ ಮುಕ್ತ ಪುರುಷನ ಸಂಬಂಧ, ಸೇವೆ, ಮಾತು, ಪ್ರೀತಿ ಮಾಡಿದ್ರಿ ಅಂದ್ರೆ ನಿಮ್ಮ ಮನಸ್ಸಿನ ಸಮಸ್ತ ಅಪೇಕ್ಷೆಗಳು ಪೂರ್ಣ ಆಗ್ತವೆ. ನಾವು ಕೇಳ್ತೇವಲ್ರಿ, ಈಗೂ ಕೇಳ್ತೇವೆ, ಅವಾಗ ಕೇಳ್ತೇವೆ. ಸಿದ್ಧಾರ್ಥ ಎಂದಾಗ ಹೇಳೋರು, ಪ್ರೀತಿ ಇಟ್ಟವ್ರು ಈಗೂ ಫಲ ಕೊಡ್ತಾವಲ್ರಿ, ಈಗೂ ಫಲ ಕೊಡ್ತಾವಲ್ಲ, ಈಗೂ ಫಲ ಕೊಡ್ತಾವೆ. ಯಾಕೆ ತಮ್ಮ ನೋಡಿ, ಬೆಲೆ ಯಾವುದಕ್ಕೆ ಬರಬೇಕಾದ್ರೆ ಬೇಡವನ ಮೇಲೆ ಬೆಲೆ ಇರ್ತದೆ. ಅದ್ರಲ್ಲಿ ಮಾಲೆ ಸಸ್ತ ಯಾಕೆ ಆಗ್ತಾವೆ? ಕೇಳೋರಿಲ್ಲ ಸಸ್ತ ಆಗ್ತಾವೆ. ಕೇಳೋರು ಜಾಸ್ತಿ ಆದ್ರೆ ತುಟ್ಟಿ ಹಾಕವಿಲ್ಲ ರೀ. ಬೇಡಿಕೆ ಮೇಲದ ತುಟ್ಟಿ ಆಗೋದು ಬೇಡಿಕೆ ಮೇಲದ. ಹಾಗೆ ಬ್ರಹ್ಮವಿದ್ಯೆ ಪೂರ ಅದ, ಅದಕ್ಕೆ ಕಿಮ್ಮತ್ತು ಬರ್ತದೆ ಬೇಡವ್ರು ಇದ್ದಾಗ. ಬೇಡಲಾರ್ದು ಇತ್ತಂದ್ರೆ ಅಲ್ಲಿ ಕಿಮ್ಮತ್ತು ಯಾಕೆ ಬರ್ತದೆ? ಅದಕ್ಕೆ ಗುರುಗಳು ದೊಡ್ಡವ್ರು ಆಗಿದ್ದ ಚಲೋ ಶಾಣೆ ಅಂತ ಕೇಳೋರು ಚಲೋ ಇದ್ದರೆ ಗುರುಗಳು ದೊಡ್ಡವ್ರು ಅಂತ, ಕೇಳೋರು ಇಲ್ಲಾಂದ್ರೆ ಗುರುಗಳೇನು ದೊಡ್ಡವರು. ಅದೇ ಬೇಡಿಕೆ ಇರಬೇಕು ವಸ್ತುವಿಗೆ. ಆ ಬೇಡಿಕೆ ಮಾಡಿ ಯಾವ ಪಡ್ಕೋತಾನೆ, ಅವ ಪಡ್ಕೊಂಡಂದ್ರೆ ಅವನಿಗೆ ಕಿಮ್ಮತ್ತು ಬರ್ತದೆ. ಅದಕ್ಕೆ ಗುರು ಶಿಷ್ಯ ಪರಂಪರೆ ಅದ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಯಾರು ಅಂಥ ಪರಮಜ್ಞಾನಿ ಹಾಗೆ ಅಂಥವನ ಸೇವೆಯನ್ನು ಮಾಡಿದರೆ ಮನುಷ್ಯನಿಗೆ ಸಮಸ್ತ ಮನೋಕಾಮನೆಗಳು ಅವರು ಪ್ರಸನ್ನ ಆದರು. ಸೇವಾ ಅಂತ ಅದಕ್ಕಂತಾರೆ, ಮರಾಠಿಗೆ ಅದೇ ಅಂತಾರೆ. ಸೇವಾ ಅಂದ್ರೇನು? ಪ್ರಸನ್ನ ಭಾವಿ. ಯಾರು ಸೇವೆ ಮಾಡ್ತಾರೆ ಅವ್ರು ಪ್ರಸನ್ನ ಆಗಬೇಕು. ಪ್ರಸನ್ನ ಆಗಲಿದ್ರೆ ಸೇವಾ ಇಲ್ಲ. ಅದೇನಪ್ಪ ಅಂದ್ರೆ ಕರ್ಮ ಆಯಿತು, ಸೇವಾ ಅನ್ನಂಗಿಲ್ಲ, ಕ್ರಿಯೆ ಆಯಿತು. ಅವರು ಪ್ರಸನ್ನ ಆದರು ಅಂತಂದ್ರೆ ಅವರಿಗೆ ಇಚ್ಛೆಯನ್ನು ಪೂರ್ತಿ ಮಾಡ್ತಕ್ಕಂಥ ಸಾಮರ್ಥ್ಯ ಅದ. ಅದಕ್ಕೆ ಸಮಾಧಿ ಭೇದ ನಿರೂಪಣೆ ಹೇಳಿ ಮುಂದಿನ ಸೂತ್ರ ಹೇಳ್ತಾರೆ ಅವರು. ಏನು ಅಂತ ಕೇಳಿದರೆ, ಯಾರ್ಯಾರಿಗೆ ಅವರು ಸೇವಾ ಮಾಡಿದವರಿಗೆ ವಾಪಸ್ ಯಾರೂ ಹೋಗಿಲ್ಲ. ಖಾಲಿ ಹಾತ್ ಕೋಯಿ ವಾಪಸ್ ನೈ ಜಾತ.
ಹಾಗೆ ದೇವರಂತ್ಯಕ್ಕೆ ಭಕ್ತಿಯಿಂದ ಹೋದರೆ ವಾಪಸ್ ಖಾಲಿ ಯಾರೂ ಬರೋಂಗಿಲ್ಲ. ಗುರುವಿನ ಅಂತ್ಯಕ್ಕೆ ಹೋದ್ರೆ ವಾಪಸ್ ಖಾಲಿ ಯಾರೂ ಬರೋಂಗಿಲ್ಲ. ಯಾರ್ಯಾರು ಹೆಂಗೆ ಮಾಡ್ಯಾರ ಹೆಂಗೆ ತಕಡ್ಯಾಗ ಕಲ್ಲು ಎಟ್ಟೆಟ್ಟು ಶೇರಿಂದ ಇಡ್ತೀರಿ ಅಷ್ಟು ಮಾಲ್ ಹೆಂಗೆ ಬರ್ತದೆ. ಗುರುಸೇವೆ ಯಾರ್ಯಾರು ಹೆಂಗೆ ಮಾಡ್ತಾರೆ ಅವ್ರಿಗೆ ಅದು ಪ್ರತಿಫಲ ಸಿಗ್ತದೆ ಅಂತ ಮುಂದಿನ ಸೂತ್ರದಲ್ಲಿ ನಾಳೆ ಅದನ್ನು. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ.